ನಮಸ್ಕಾರ. ರಾಜ್ಯದಲ್ಲಿ ಚುನಾವಣೆಯ ಕಾವು ಏರ್ತಾ ಇದೆ. ಈ ಕಾರಣದಿಂದ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾನು ರೂಪಿಸಿದ್ದೇನೆ. ಅದು ಎಲೆಕ್ಷನ್ ಕ್ವೆಶ್ಚನ್ ಅವರ್. ಅಂದರೆ ಪ್ರಶ್ನೆ ಕೇಳುವುದು ನಮ್ಮ ಕೆಲಸ, ಉತ್ತರ ಕೊಡೋದು ಅವ್ರದ್ದು, ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಲ್ಲ. ಈ ಮೊದಲ ಕಾರ್ಯಕ್ರಮದ ಮೊದಲ ಅತಿಥಿ ಮಧು ಬಂಗಾರಪ್ಪ ಸರ್. ವೆಲ್ಕಮ್ ಟು ದ ಶೋ. ಇದೊಂದು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೊದಲ ಅತಿಥಿ ನೀವು, ಫಸ್ಟ್ ಮೈ ಗೆಸ್ಟ್. ಸೊ ನಾನು ನಿಮ್ಮ ಜೊತೆ ಮಾತನಾಡುವಾಗ ನಿಮ್ಮ ತಂದೆಯವರನ್ನು ನೆನಪು ಮಾಡದೆ ಮಾತನಾಡೋಕ್ಕೆ ಸಾಧ್ಯ ಆಗಲ್ಲ. ನಾವು ಪತ್ರಿಕೋದ್ಯಮ ಬಂದ ಕಾಲದಿಂದ ವೈಯಕ್ತಿಕವಾಗಿ ಗೊತ್ತಿರೋದ್ರಿಂದ. ನೀವು ಕೂಡ ಬಂಗಾರಪ್ಪನವರ ಹಲವು ಚುನಾವಣೆಗಳಲ್ಲಿ ಭಾಗವಹಿಸಿದ್ರಿ. ಕೊನೆಯಲ್ಲಿ ಆ ಚುನಾವಣೆಗೂ ಈ ಚುನಾವಣೆಗೂ ನೀವು ಏನು ವ್ಯತ್ಯಾಸವನ್ನು ಕಾಣ್ತೀರಿ? ನಾವು ಮಾಧ್ಯಮದಲ್ಲಿ ನೋಡಬೇಕಾದ್ರೆ ವಿಭಿನ್ನವಾಗಿರ್ತಕ್ಕಂಥ ಚುನಾವಣೆಯ ಪ್ರಯೋಗಗಳನ್ನು ಲೀಗಲ್ ಆಗೋ ಇಲ್ಲೀಗಲ್ ಆಗೋ ಎಲ್ಲ ನಡೀತಕ್ಕಂಥ ನಾನು ಮಾಧ್ಯಮದಲ್ಲಿ ನೋಡ್ತೀವಿ. ಆದರೆ ನನಗನ್ಸಿದೆ ವೈಯಕ್ತಿಕವಾಗಿ ನಮ್ಮ ತಂದೆಯವರೆಲ್ಲ ನನಗೆ ಗೊತ್ತಿರೋ ಪ್ರಕಾರ ಅವಾಗೆಲ್ಲ ಏನೋ ಒಂದು 10-15 ಸಾವಿರನೋ ಇಲ್ಲ 5,000ನೋ 6,000 ರೂಪಾಯಲ್ಲಿ ನನಗೆ ಹೇಳ್ತಾರೆ. ಅವ್ರು 6,000 ರೂಪಾಯಿ ಚುನಾವಣೆನೇ ಮುಗಿಸ್ಬಿಟ್ವಿ. ಅದರಲ್ಲೂ ಒಂದು 2,000 ರೂಪಾಯಿ ಏನಾದರೂ ಸಾಲಾಗಿತ್ತು ಅಂದರೆ ಅದರೊಳಗೆ ತೀರಿಸ್ಕೊಂಡಿರ್ತಕ್ಕಂಥ ದಿನಗಳನ್ನು ನಮ್ಮ ತಂದೆಯವ್ರು ನೆನೆಸ್ಕೊಳ್ತಕ್ಕಂಥದ್ದು ನೋಡಿದರೆ ಅವತ್ತಿಗೆ ಇವತ್ತಕ್ಕೆ ಅಫ್ಕೋರ್ಸ್ ಮನಿ ವ್ಯಾಲ್ಯೂ ಆಲ್ಸೋ ಹ್ಯಾಸ್ ಚೇಂಜ್ಡ್. ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಭಯ ಆಗುತ್ತೆ ಒಂದು ಕಡೆಗೆ. ಆದರೆ ನಾನು ವೈಯಕ್ತಿಕವಾಗಿ ಅವರ ಹಾದಿಯಲ್ಲಿಟ್ಟು ಸ್ವಾಭಾವಿಕವಾಗಿ ಜನಪ್ರತಿನಿಧಿಯಾಗಿ ಇವತ್ತು ಜನರ ಮುಂದೆ ಹೋಗಬೇಕಾದ್ರೆ ನಾನು ಒಂದನ್ನು ನೆನಪಿಟ್ಕೊಳ್ಬೇಕಾಗತ್ತೆ. ನಾನು ಬಂಗಾರಪ್ಪಾಜಿಯವ್ರ ಮಗ. ಅವ್ರ ಹಾದಿ ಅಂತ ಹೇಳಿದಾಗ ಚುನಾವಣೆಯೂ ಕೂಡ ಅವ್ರ ಹಾದಿಯಲ್ಲೇ ಮಾಡಬೇಕು. ಅದೇ ರೀತಿ ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನು ನಾನು ಇವತ್ತಿಗೆ, ಯಾಕೆಂದರೆ ಜನಪ್ರತಿನಿಧಿಗಳು ಅಂದ ತಕ್ಷಣ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಕಡೆಗೆ ಇರ್ತದೆ. ಟಿ ವಿ ಮಾಧ್ಯಮದಲ್ಲಿ ವಿಭಿನ್ನವಾಗಿ ನಾವು ಪಿಕ್ಚರಲ್ಲೇ ತೋರಿಸ್ಬಿಡ್ತೀವಿ. ರಾಜಕೀಯ ಪಕ್ಷಗಳು ಅಂದರೆ ರಾಜಕೀಯ ಮಕ್ಕಳು ಇಲ್ಲ ರಾಜಕೀಯ ನಾಯಕರು ಅಂದರೆ ಕೆಟ್ಟವ್ರ ಥರ ಆಗ್ಬಿಟ್ಟಿದೆ ಅದು. ಆದರೆ ಆ ಥರ ಇಲ್ಲ. ಆದರೆ ಇಲ್ಲಿ ನನಗನ್ಸುತ್ತೆ ಯಾವುದೇ ಸಂದರ್ಭ ಬಂದರೂ ಕೂಡ ನಾವು ಆ ಮಿತಿ ಮೀರಿ ಮತ್ತು ಹಾದಿ ತಪ್ಪತಕ್ಕಂಥ ಕೆಲಸವನ್ನು ನಾವು ಮಾಡೋದಿಲ್ಲ. ಹೌದು, ವ್ಯತ್ಯಾಸಗಳು ಆಗಿರ್ಬೋದು, ನಾನು ಇಲ್ಲ ಅಂತಕ್ಕಂಥದ್ದಲ್ಲ. ಚುನಾವಣೆಯಲ್ಲಿ ನಾನು ವೈಯಕ್ತಿಕವಾಗಿ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ವೈಯಕ್ತಿಕವಾಗಿ ಅದ್ರ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದರೆ ಅದನ್ನು ಏನಾದ್ರು ಯೋಚನೆ ಮಾಡೋಕ್ಕಾದ್ರೆ ಮೋಸ್ಟ್ಲಿ ನಾನು ಒಳಗಡೆ ಅಳವಡಿಸ್ಬಿಡ್ತೀನೋ ಅಂತಕ್ಕಂಥದ್ದು ಒಂದು ಭಾವನೆ. ಸೊ ನನಗೇನು ರಿಕ್ವೈರ್ಮೆಂಟ್ ಇದೆ ಅಷ್ಟು ಮಾತ್ರ ತೊಗೊಳ್ತೀನಿ. ಬಟ್ ನೋಡಿದ್ದೀನಿ, ಗಮನವನ್ನು ಹಾಕ್ಕೊಂಡು ಅಲ್ಲೇ. ಯಾಕೆಂದರೆ ಅವರು ನನಗೆ ನೆನಪು 7 ಚುನಾವಣೆಗಳನ್ನು ಗೆದ್ದರು ಸೊರಬದಿಂದ ಅಂತ ನನ್ನ ನೆನಪು. ಹೌದು ಹೌದು 7 ಚುನಾವಣೆ ಗೆದ್ದರು, 2 ಚುನಾವಣೆ ನಿಮ್ಮ ಸಹೋದರರು ಗೆದ್ದರು ಅಂತ. ಸೊ ನಂತರ ಲಾಸ್ಟ್ ಚುನಾವಣೆನೇ ನೀವು ಗೆದ್ದರು. ಈ ಚುನಾವಣೆಗಳಲ್ಲಿ ಟ್ರಾನ್ಸ್ಫಾರ್ಮೇಷನ್, ಬಂಗಾರಪ್ಪ ವೈಯಕ್ತಿಕ ಯಾವುದೋ ಒಂದು ಹಳ್ಳಿಗೆ ಹೋದರೆ ಆ ಹಳ್ಳಿಯ ಜನ ಎಲ್ಲ ಗೊತ್ತಿತ್ತು, ಹೆಸರು ಹೇಳಿ ಕರೀತಾ ಇದ್ರು. ಎಸ್, ದಟ್ ಟೈಪ್ ಆಫ್ ಪರ್ಸ್ನಲ್ ರಿಲೇಷನ್. ಆದ್ದರಿಂದ ಬಂಗಾರಪ್ಪನವರೇ ಒಂದು ಪಕ್ಷ ಆಗಿದ್ದರು, ಅವ್ರಿಗೆ ಪಕ್ಷದ ಅಗತ್ಯ ಕೂಡ ಇರಲಿಲ್ಲ. ಸೊ ಇಂಥ ಸಿಚುವೇಶನ್ನಲ್ಲಿ ನೀವು ಅವರಿಂದ ಕಲ್ತಿದ್ದೀರೋ ಆ ರೀತಿಯ ಪರ್ಸ್ನಲ್ ರ್ಯಾಪರ್ಟ್ ಬಳಸೋದಕ್ಕೆ ಸಾಧ್ಯ ಆಯಿತು? ಓಕೆ, ನಮ್ಮ ತಂದೆ ಬಂಗಾರಪ್ಪಾಜಿಯವರು ಸುಮಾರು 45 ವರ್ಷ ಅವರ ರಾಜಕಾರಣದ ಒಂದು 47-48 ವರ್ಷ 46 ವರ್ಷ ಅನಿಸುತ್ತೆ. ಯಾಕೆಂದರೆ ಅವರು ಫಸ್ಟ್ ಚುನಾವಣೆ ಗೆದ್ದಿದ್ದು ನಾನು ಅವತ್ತು ಬೆಳಗ್ಗೆ 1:15 ನಾನು ಬೆಳಗ್ಗೆ ಹುಡ್ತೀನಿ. ಅನೌನ್ಸ್ ಆಗೋದು 11:30-12 ಗಂಟೆಗೆ ಯಾರೋ ಚುನಾವಣೆ ರಿಸಲ್ಟ್ ಬರೋದು. ಸೊ ಮೊನ್ನೆ ಶಿವಮೊಗ್ಗದಲ್ಲೂ ಕೂಡ ಯಾರೋ ಪಬ್ಲಿಕ್ಕಲ್ಲಿ ಮಾತಾಡಬೇಕಾದ್ರೆ ನಮ್ಮ ತಂದೆಯವ್ರ ಸ್ನೇಹಿತರು ವಕೀಲರು ಅವರು ಅದನ್ನು ನೆನ್ಪು ಮಾಡ್ತಾರೆ. ನೆನ್ಪು ಮಾಡಿದ್ರೆ ನನಗೆ ಖುಷಿ ಆಯಿತು. ನನಗೆ ಈಗಲೂ ನೆನಪಿದೆ, ಮದು ನೀನು ಬೆಳಗ್ಗೆ ಅಲ್ಲಿ ಹುಟ್ಟಿದ್ಯಾ, ಅಲ್ಲಿ ರಿಸಲ್ಟ್ ಇತ್ತು, ಆಮೇಲೆ ನಿಮ್ಮ ತಂದೆಯವ್ರು ಬಂದರು ಅಂತ ಹೇಳಿ ನನಗೆ ಹೇಳಿ. ನೀವು ಈ ವಿಚಾರನ ಏನು ಕೇಳಿದಿರಿ, ಅವತ್ತಿಗೆ ಇವತ್ತಿಗೆ ಟ್ರಾನ್ಸ್ಫಾರ್ಮೇಷನ್ ಏನು ಅಂತ ಹೇಳಿ. ನನಗನ್ಸುತ್ತೆ ಈ ಎಲೆಕ್ಷನ್ ಅಂತ ಹೇಳಿದಾಗ ಯೂಶಲ್ ಕಾಮನ್ ಲ್ಯಾಂಗ್ವೇಜ್ನ ನಾವು ಯೂಸ್ ಮಾಡ್ತೀವಿ, ಕೆಲವು ಪದಗಳನ್ನು. ಮಸಲ್ ಪವರ್, ಮನಿ ಪವರ್. ಐ ಥಿಂಕ್ ಇದ್ರ ಎರಡಕ್ಕಿಂತನೂ ಶಾಶ್ವತವಾಗಿರ್ತಕ್ಕಂಥದ್ದು ಪರ್ಸ್ನಲ್ ಪವರ್. ಅದು ಬಂಗಾರಪ್ಪಾಜಿಯವರು ಪರ್ಸ್ನಲ್. ನೀವು ಹೇಳಿದ್ರಲ್ಲ ವೈಯಕ್ತಿಕವಾಗಿ ಹೆಸರನ್ನು ಹೇಳ್ತಾ ಇದ್ರು ಅಂತ. ನನ್ನ ಒಂದು ನೇರವಾಗಿ ರಾಜಕಾರಣವನ್ನು ನಾನೇನು 15ನೇ ವರ್ಷ ಇದು ನನ್ನ ನೇರವಾಗಿ ಮಾಡ್ತಕ್ಕಂಥದ್ರೊಳಗೆ 15 ವರ್ಷದೊಳಗೆ ಸಾಕಷ್ಟು ಹೆಸರುಗಳನ್ನು ಪರ್ಸ್ನಲ್ಲಾಗಿ ಮಾತಾಡ್ತಕ್ಕಂಥದ್ದನ್ನು, ಜಾತಿ ಭೇದವನ್ನು ಬಿಟ್ಟು ಏನು ಬಂಗಾರಪ್ಪಾಜಿಯವರು ಆ ಸಂದರ್ಭದಲ್ಲಿ ಮಾಡಿದರು. ಆಮೇಲೆ ಏನಾಗ್ತದೆ, ಐ ಥಿಂಕ್ ಎಲೆಕ್ಷನ್ ಈಸ್ ಅ ಎವ್ರಿ ಡೇ ಪ್ರೋಸೆಸ್ ಮಾಡಿದರೆ ನಿಮಗೆ ಚುನಾವಣೆಯಲ್ಲಿ ಭಾಳ ಈಸಿ ಆಗುತ್ತೆ. ಎಲೆಕ್ಷನ್ ಬರೀ ಎಲೆಕ್ಷನ್ ಆಗಿ ನೋಡಿದರೆ ಭಾಳ ಡೇಂಜರ್. ಯಾಕೆಂದರೆ ಅವರು ಭಾಳಷ್ಟು ಚುನಾವಣೆಗಳಲ್ಲಿ ಅವರು ಮೊದಲು ಏನು ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯಿಂದ ಏನು ನಿಂತರು, ಅವ್ರು ಯಾವತ್ತೂ ಕೂಡ ಇಲೆಕ್ಷನ್ಗೆ ಅವ್ರು ವೆಚ್ಚ ಆದರೆ ವೆಹಿಕಲ್ ಯಾರೋ ಕೊಟ್ಟರೆ ಮಾತ್ರ. ಹೌದು, ಆವತ್ತಿನ ದಿನಗಳಲ್ಲಿ ಅವ್ರು ದುಡ್ಡು ಕೊಡೋದು ಇರಲಿಲ್ಲ, ಅದು ಅಗತ್ಯ ಅವರೇ ಬಂಗಾರಪ್ಪನವರೇ ಆಸ್ತಿ ಅಂತ ಜನ ನಂಬಿ. ಹೌದು, ಬಟ್ ಇವತ್ತು ಆ ಸಿಚುವೇಶನ್ ಇಲ್ಲ. ಆ ರೀತಿ ಇಲೆಕ್ಷನ್ ಇವತ್ತು ನೀವು ಫೈಟ್ ಮಾಡೋಕ್ಕೆ ಸಾಧ್ಯ. ಇವತ್ತು ಈಗ ನಿಮ್ಮ ವಿರುದ್ಧ ಯಾರು ದುಡ್ಡು ಖರ್ಚು ಮಾಡ್ತಾರೆ, ನೀವಿಲ್ಲ ಟು ಗಿವ್. ಈಗ ಅದರ ಒಂದು ಮತಕ್ಕೆ ಇಷ್ಟು ದುಡ್ಡು ಕೊಡೋ ಕಾಲ ಬಂದಿದೆ.
ಆ ಮಾಡೆಲ್ ಏನಿದೆ, ನಾನು ಕೇಳ್ತಾ ಇರೋದು ಬಂಗಾರಪ್ಪನವರ ಮಾಡೆಲ್ ಏನಿದೆ, ಆ ಮಾಡೆಲ್ ಇವತ್ತು ಪ್ರಸ್ತುತ ಅನ್ಸುತ್ತಾ ಅಥವಾ ನೀವು ಕೂಡ ಇವತ್ತಿನ ಚುನಾವಣೆ ಬದಲಾಗಬೇಕು? ಪ್ರಸ್ತುತ ಅಂತೀನಿ. ಮಧ್ಯ ಬದಲಾವಣೆ ಚಿಂತನೆ ಮತದಾರರಲ್ಲೂ ಕೂಡ ಏನೋ ಒಂದು ಡಿಸ್ಟರ್ಬ್ ಆಗಿರ್ಬೋದು ಅಂತಕ್ಕಂಥದ್ದು. ಆದರೆ ಇವತ್ತು ನಾನು ಎಷ್ಟೇ ನೀವು ಪಾರ್ಟೀಸ್ ತಗೊಳ್ಳಿ, ಇವತ್ತು ನಡೀತಕ್ಕಂಥ ಚುನಾವಣೆ ಐ ಥಿಂಕ್ ವ್ಯಕ್ತಿಗತವಾಗಿರ್ತಕ್ಕಂಥ ಚುನಾವಣೆ ಬಹಳ ಮುಖ್ಯ. ಇವತ್ತಿನ ಪ್ರಸ್ತುತವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಿಕಾಸ್ ಆಫ್ ನ್ಯಾಷನಲ್ ಇಶ್ಯೂಸ್ ಆ್ಯಂಡ್ ಪ್ರಾದೇಶಿಕ ಪಕ್ಷ ಇದೆಲ್ಲ ಚರ್ಚೆ ಆದಾಗ ನಮ್ಮ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನುಭವಗಳನ್ನು ನೋಡಿದಾಗ ನನಗನ್ಸುತ್ತೆ ಇವತ್ತು ವ್ಯಕ್ತಿ ಭಾಳ ಮುಖ್ಯ ಆಗ್ತದೆ. ವ್ಯಕ್ತಿ ಆದ ತಕ್ಷಣ ಪಕ್ಷ ಮತ್ತು ಜಾತಿ ಮತ್ತು ನೀವು ಹೇಳಿದ್ರಿ ಹಣ ಇದೆಲ್ಲ ಆಗ್ಬೋದು. ನಾನು ಹಣ ಮತ್ತು ಜಾತಿಯನ್ನು ದೂರ ಇಟ್ಬಿಟ್ಟಿದ್ದೀನಿ. ಯಾಕೆಂದರೆ ನಾನು ಯಾವತ್ತು ಗೆದ್ದೆ ಅವತ್ತೇ ನನ್ನ ಚುನಾವಣೆ ಸ್ಟಾರ್ಟ್. ನಾನು ಯಾವತ್ತು ಗೆದ್ದಿದ್ದೀನಿ ಅದು ನಮ್ಮ ತಂದೆಯವ್ರು ಹೇಳೋದು, ನೀವು ಯಾವಾಗ ಗೆಲ್ತೀರಾ ಅವತ್ತಿಂದನೇ ಚುನಾವಣೆ ಮಾಡಬೇಕು. ನೀವು ಲಾಸ್ಟಿಗೆ ಮಾಡೋಕ್ಕೆ ಹೋಗ್ಬೇಡ, ಮುಗ್ಸೋಕ್ಕಾಗಲ್ಲ ನಿನ್ನ ಚುನಾವಣೆ. ಎಕ್ಸಾಮಿಗೆ ಓದ್ಬೇಕಾದ್ರೆ ಲಾಸ್ಟಿಗೆ ಮಾಡಬಾರ್ದು. ನಿನ್ನ ಕರ್ತವ್ಯವನ್ನು ಐತಿಮಿತಿಯಲ್ಲಿ ಮಾಡ್ಕೊಂಡು ಬಂದರೆ ನಾನು ಪ್ರಾಮಾಣಿಕವಾಗಿ ಒಬ್ಬ ಜನಪ್ರತಿನಿಧಿ 5 ವರ್ಷಗಳ ಅವಧಿಯಲ್ಲಿ ನಿಮ್ಮ ಕರ್ತವ್ಯವನ್ನು ನೀವು ಮತದಾರ ದೃಷ್ಟಿಯಿಂದ ನಿರ್ವಹಿಸಿದಿರಿ ಅಂತ ಹೌದು. ಅದಕ್ಕೆ ದಟ್ ಈಸ್ ದ ರೀಸನ್ ನನಗೆ ನನ್ನ ಕ್ಷೇತ್ರದಲ್ಲಿ ಯಾರೇ ಒಬ್ಬ ನಾಯಕ ಅವನ ರಿಸಲ್ಟ್ಸ್ ನೋಡಬೇಕಂದ್ರೆ ಟೆಸ್ಟ್ಸ್ ನಡೀತವೆ, ಸೆಕೆಂಡ್ ಟೆಸ್ಟ್ ನಡೀತವೆ, ಮಿಡ್ ಟರ್ಮ್ ಎಕ್ಸಾಮ್ ನಡೆಯುತ್ತೆ, ಫೈನಲ್ಲು ಪ್ರಿಪ್ರೇಟ್ರಿಯಲ್ ಎಲ್ಲದರಲ್ಲೂ ಪಾಸ್ ಆಗಬೇಕು. ಅವಾಗ ಏನಾಗುತ್ತೆ, ಅವನಿಗೆ ಫೈನಲ್ ಆಗಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಹಿ ವಿಲ್ ಫೇಸ್ ಅವ್ನ ಬ್ಯಾಟ್ಲಿಗೆ ಹೋಗೋದಕ್ಕೆ ಭಾಳ ಕಾನ್ಫಿಡೆನ್ಸ್ ಇದೆ. ತುಂಬ ಬಿಕಾಸ್ ಜಿಲ್ಲಾ ಪಂಚಾಯತಿ ವಿ ಆರ್ ಕಂಟ್ರೋಲಿಂಗ್, ತಾಲೂಕ್ ಪಂಚಾಯತಿ ವಿ ಆರ್ ಕಂಟ್ರೋಲಿಂಗ್, ಗ್ರಾಮ ಪಂಚಾಯತಿಗಳು ವಿ ಆರ್ ಕಂಟ್ರೋಲಿಂಗ್ ಅಲ್ಲ, ಎಲ್ಲ ನಮ್ಮದೇ. APMC, TAPCMS ಎಲ್ಲದೂ ಕೂಡ ನಮ್ಮದೇ ಇರೋದ್ರಿಂದ ಸೊ ನನಗೆ ಜನರ ವಿಶ್ವಾಸ ಹೆಂಗೆ ಕೊಡಬೇಕು? ವಿಶ್ವಾಸ ಕೊಡೋದು ಹೌದು ನಿಮ್ಮ ನಾಯಕರು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ತಾಲೂಕ್ ಪಂಚಾಯತಿಗೆ ನಿಮಗೆ ಹಾಕ್ತೀವಿ ಅಂತ. ಇಲ್ಲ ನಿಮ್ಮ ನಾಯಕರು ಮಾತು ತಪ್ಪಿದ್ದಾರೆ ಅವ್ರಿಗೆ ಹಾಕಲ್ಲ ಅದಕ್ಕೆ ನಿಮ್ಮನ್ನು ಫೇಲ್ ಮಾಡಿಸ್ತೀವಿ. ನೋ, ನನ್ನ ಕ್ಷೇತ್ರದೊಳಗೆ ಜನಪ್ರತಿನಿಧಿಗಳು ತುಂಬಿ ತುಳುಕ್ತಾ ಇದೆ ನಮ್ಮ ಪಕ್ಷದ ಪರವಾಗಿ, ನನ್ನ ಪರವಾಗಿ. ಅದಕ್ಕೆ ನಾನು ಧನ್ಯವಾದ. ಮೊದಲು ಇದನ್ನು ಭಾಳ ಜನ ಬಂಗಾರಪ್ಪ ಅಭಿಮಾನಿಗಳು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವ್ರ ನಿರೀಕ್ಷೆ ಅಲ್ಲ, ಅವ್ರ ಬೈಕೆ ಕೂಡ ಅಲ್ಲ. ಯಾಕಂದರೆ ಸೊರಬಾದ ಈ ಚುನಾವಣೆ ಒಂದು ರೀತಿಯ ಕುಟುಂಬದ ಫೈಟ್ ಆಗಿ ಸಹೋದರರ ನಡುವೆ ಸವಾಲಾಗಿ ಪರಿವರ್ತನೆ ಆದ ಒಂದು ಕ್ಷಣ ಬಂಗಾರಪ್ಪ ನಿಮ್ಮ ಪುತ್ರರಾಗಿ ನಿಮಗೆ ಅನ್ಸಲ್ವಾ? ಅನ್ಸೋದೇ ಇಲ್ಲ, 200% ಅನ್ಸೋದಿಲ್ಲ. ಯಾಕೆ ಅಂದರೆ ನಿಮ್ಮ ಮಾಧ್ಯಮದ ಮೂಲಕ ನಾನು ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಬಂಗಾರಪ್ಪಾಜಿಯವರ ಅಭಿಮಾನಿಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾನು ನೇರವಾಗಿ ರಾಜಕಾರಣಕ್ಕೆ ಬರಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ಸನ್ಮಾನ್ಯ ಬಂಗಾರಪ್ಪಾಜಿಯವರು ನಿನ್ನ ಅಣ್ಣನ ವಿರುದ್ಧ ನೀನು ನಿಲ್ಲಬೇಕಾಗುತ್ತಪ್ಪ. ಯಾಕೆ ಅಂದರೆ ನಮ್ಮ ಮನೆಯಿಂದ ಒಂದು ತಪ್ಪು ನನ್ನಿಂದನೂ ಆಗಿದೆ. ನಿಮ್ಮ ಅಣ್ಣನ ನಾನು ಈ ಪೊಲಿಟಿಕ್ಸಿಗೆ ತಂದು ಎಲ್ಲ ಒಂದು ರೀತಿಯಲ್ಲಿ ಅವನ ನಡವಳಿಕೆಗಳು ನನ್ನ ರಾಜಕೀಯ ಜೀವನಕ್ಕೆ ಇದು ಅದನ್ನು ನಾನು ಹೇಳಿಲ್ಲ, ದಯವಿಟ್ಟು ನೀವು ತಗೊಳ್ಬೇಕಾಗತ್ತೆ. ಸನ್ಮಾನ್ಯ ಬಂಗಾರಪ್ಪಾಜಿಯವರು ಅವರು ತೀರ್ಕೊಳ್ತಕ್ಕಂಥ 2 ತಿಂಗಳು ಮುಂಚೆ 26 ನವೆಂಬರ್ 2000 ಡಿಸೆಂಬರ್ 11 ಕಾಣುತ್ತೆ ಅವ್ರು ತೀರ್ಕೊಂಡಿದ್ದಾರೆ. ಅಲ್ಲಲ್ಲ, ಡಿಸೆಂಬರ್ 26 ಅವ್ರು ಹುಟ್ಟಿದಬ್ಬ, ನವೆಂಬರ್ 26 ಅಕ್ಟೋಬರ್ 26 ಅವ್ರು ಹುಟ್ಟಿದಬ್ಬ. ಡಿಸೆಂಬರ್ನಲ್ಲಿ ಅವ್ರು ತೀರ್ಕೊಂಡು ಹೌದು, ಡಿಸೆಂಬರ್ 26 ತೀರ್ಕೊಂಡು ಹೋಗ್ತಾರೆ. ಅಕ್ಟೋಬರ್ 26 ಅವ್ರು ಹುಟ್ಟಿದಬ್ಬ, ನವೆಂಬರ್ 26ಕ್ಕೆ ಸನ್ಮಾನ ಮಾಡ್ತಾರೆ. ಸೊರಬ ತಾಲೂಕಿನ ಪಕ್ಷಾತೀತವಾಗಿ ಬಂಗಾರಪ್ಪಾಜಿಯವ್ರಿಗೆ ಅವತ್ತು ಬಸವರಾಜ್ ಯತ್ನಾಳು, ನಾನು ಎಲ್ಲರೂ ಇದ್ವಿ. ಯಾಕೆಂದರೆ ಬಸವರಾಜ್ ಯತ್ನಾಳ್ ಅವರು ನಮ್ಮ ತಂದೆಯವ್ರಿಗೆ ಭಾಳ ಆತ್ಮೀಯ. ಅವರು ಕೂಡ ನಮ್ಮ ಪಕ್ಷದಲ್ಲಿದ್ದರು, ಅವಾಗ JDS ಪಕ್ಷದಲ್ಲಿ, ಇವಾಗ ಬೇರೆ ಪಕ್ಷದಲ್ಲಿದ್ದಾರೆ. ಅವ್ರನ್ನ ಕೂರಿಸ್ಕೊಂಡು ಒಂದು ಸಭೆ ನಡೀತದೆ. ಬಂಗಾರಪ್ಪಾಜಿಯವರ ಮನದಾಳದ ಕೊನೆ ಭಾಷಣ ಅದು ಸೊರಬದಲ್ಲಿ. ಅದಾದಮೇಲೆ ಮತ್ತೆ ಬಂಗಾರಪ್ಪಾಜಿಯವರು ಸೊರಬಕ್ಕೆ ಹೋಗಲಿಲ್ಲ, ಅವರು ನಮ್ಮಿಂದ ಅಗಲು ಹೋದರು. ಓಕೆ, ಆದರೆ ಇದನ್ನು ನೀವು ತಗೊಂಡ್ರೆ ನನಗನ್ಸುತ್ತೆ ಅದು ಒಂಥರ ವಿಲ್, ಪೊಲಿಟಿಕಲ್ ವಿಲ್. ನನಗೆ ಫ್ಯಾಮಿಲಿ ಬಗ್ಗೆ, ಮಕ್ಕಳ ಬಗ್ಗೆ, ಮೊಮ್ಮಕ್ಕಳ ಬಗ್ಗೆ, ಬ್ರದರ್ ಇನ್ ಲಾ, ಸನ್ ಇನ್ ಲಾಸ್ ಬಗ್ಗೆ, ಅವರ ರಾಜಕೀಯ ಜೀವನ ಹೆಂಗೆ ಬಂದೆ, ನಾನು ಏನು ಎಲ್ಲಿ ಕಲಿತೆ, ಎಲ್ಲದೂ ಕೂಡ ಅವ್ರದ್ದು ಭಾಷಣ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ, ನಮ್ಮ ತಂದೆಯವರು 2003ರಲ್ಲಿ ನನಗೆ ಕರೆದು ಚುನಾವಣೆಗೆ ನೀನು ನಿಲ್ಲಬೇಕು. ಅವಾಗ BJPಯಲ್ಲಿದ್ವಿ, ನಮ್ಮ ತಂದೆಯವರು BJPಯಿಂದ ನೀನು ನಿಲ್ಲಬೇಕು ಅಂತ ನಾನು ಹೇಳಿದೆ. ಮಾಮ ಅಂತ ಕರಿತೀವಿ. ಅವಾಗ ನಾನು ಕೇಳಿದೆ, ಮಾಮ ಇದು ನೆಸೆಸಿಟಿ ಇದೆಯಾ ಅಂತ. ಇಲ್ಲ, ನಾನು ಹೇಳಿದ್ದು ಮಾಡೋದಕ್ಕೆ ನೀನು ರೆಡಿ ಇದೆ. ನಮ್ಮ ತಂದೆಯವ್ರದ್ದು ಒಂದು ಲೈನ್ ಹಾಕಿದ ಮೇಲೆ ನಾನು ದಾಟಿ ಅದನ್ನು ಹಿಂದೆ ಮುಂದೆ ನೋಡಿಲ್ಲ. ಆದರೆ ಏನಾಗಿದೆ, ಕ್ರಮೇಣ ನನ್ನ ಸೋದರರು ಕುಮಾರ್ ಬಂಗಾರಪ್ಪ ಅವರು ಅದನ್ನು ಅನಿವಾರ್ಯವಾಗಿ ತಂದು ಹೇಳ್ತಕ್ಕಂಥ ರೀತಿ ಏನಿದೆ ಅದು ಅಭಿಮಾನಿಗಳಿಗೆ ಎಲ್ಲೋ ಒಂದು ರೀತಿಯಲ್ಲಿ ಮತ್ತು ಮಾಧ್ಯಮಗಳಿಗೆ ಒಳ್ಳೆ ರೀತಿಯಲ್ಲಿ ಒಂದು ಮಾಹಿತಿ ಬರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾನೇನು ದ್ವೇಷ ಮಾಡೋದಿಲ್ಲ, ನಾನು ಹೇಳೋದಿಲ್ಲ ನಿಮ್ಮ ಕರ್ತವ್ಯ ನೀವು ಮಾಡ್ತಿದ್ರಿ ಇಲ್ಲ ಅಂತ ಹೇಳಿ. ನಾನು ಎಷ್ಟು ಅನುಭವಿಸಿದ್ದೀನಿ ಅಂದರೆ, ನಮ್ಮ ತಂದೆಯವರು ತೀರ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾನು ಕಣ್ಣೀರು ಹಾಕೋಕ್ಕಾಗಲಿಲ್ಲ.
ಬಟ್ ನಾನು ಆ ಕಣ್ಣು ಹಾಕೋಕ್ಕಾಗಲಿಲ್ಲ. ಯಾಕೆಂದರೆ ಮಾಧ್ಯಮಗಳ ಒತ್ತಡ, ಅವರ ಪ್ರಶ್ನೆಗಳನ್ನು ಉತ್ತರ ಕೊಡ್ತಕ್ಕಂಥದ್ದು. ಇವತ್ತು ಕೂಡ ನಾನು ಹೇಳ, ನಮ್ಮ ತಂದೆಯವರು ತೀರ್ಕೊಂಡು ಹೋಗಿರ್ತಕ್ಕಂಥದ್ದನ್ನು ನಮ್ಮ ತಾಯಿಯವ್ರನ್ನ ಒಪ್ಕೊಂಡು ನಾನು ಅಳಬೇಕು, ಅದನ್ನ ಅಳಕ್ಕೆ ಅವಕಾಶನೇ ಸಿಗಲಿಲ್ಲ. ಪರವಾಗಿಲ್ಲ ಬಿಡಿ, ಯಾಕೆ ಗೊತ್ತಾ, ನಮ್ಮ ತಂದೆಯವರು ನಮ್ಮನ್ನು ಅಗಲು ಹೋಗಿದ್ದಾರೆ ಅಂತೇಳಿ ನಾನು ತಿಳ್ಕೊಂಡೇ ಇಲ್ಲ. ನಾನು ಹೇಳ್ತಾ ಇರೋದು ಬಂಗಾರಪ್ಪನವ್ರ ಬಗ್ಗೆ ಅಪಾರ ಪ್ರೀತಿ ಗೌರವ ಇಟ್ಕೊಂಡು ಎಂದೂ ಕೂಡ ಮಾಧ್ಯಮ ಬಂಗಾರಪ್ಪನವ್ರ ಪರವಾಗಿರಲಿಲ್ಲ. ಬಹುತೇಕ ಹಿಂದುಳಿದ ವರ್ಗದಿಂದ ಬಂದ ನಾಯಕರ ಸಮಸ್ಯೆ ಇದು, ಮಾಧ್ಯಮ ಅವ್ರ ಕಡೆ ನೋಡುವ ದೃಷ್ಟಿ ಬೇರೆ. ಈ ಸಿಚುವೇಶನ್ನಲ್ಲಿ ನಿಮ್ಮ ಕುಟುಂಬದ ವಿಚಾರವನ್ನ ಇಟ್ಕೊಂಡು ಮಾಧ್ಯಮದಲ್ಲಿ ಏನೇನು ಬರ್ತಾ ಇದೆ ಇಲ್ಲ, ನಾನು ಮನವಿ ಮಾಡಿ ನನಗಿರುವ ಕನ್ಸರ್ನ್. ಹೌದು, ಯು ಆರ್ ಕನ್ಸರ್ನ್ ಬಿಕಾಸ್ ಯು ಆರ್ ಮೈ ಫಾದರ್ಸ್ ಫೇವ್ರೇಟ್ ಫ್ರೆಂಡ್ ಆಲ್ಸೋ. ಪತ್ರಿಕಾ ಮಾಧ್ಯಮದಲ್ಲಿದ್ದು ತಮ್ಮ ಮತ್ತು ತಂದೆಯವರ ಬಾಂಧವ್ಯ ಏನಿತ್ತು, ಐ ಥಿಂಕ್ ಕೆಲವರಿಗೆ ಮಾತ್ರ ಎಲ್ಲರಿಗೂ ಇದೆ. ಆದರೆ ಇವತ್ತಿನ ಒಂದು ಮಾಧ್ಯಮದಲ್ಲಿ ಆ ಥರ ಬಂದಾಗ ಮನಸ್ಸಿಗೆ ನೋವಾಗ್ತದೆ. ಆದರೆ ನನಗೆ ಆ ಫ್ರೀಡಮ್ನ ಕಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ನನಗೆ ಆ ಅಧಿಕಾರ ಇಲ್ಲ. ನಾನು ಒಂದು ಮನವಿ ಮಾಡ್ಬೋದು. ಅವರು ಒಂದು ಪಕ್ಷದೊಳಗೆ ಕುಮಾರ್ ಬಂಗಾರಪ್ಪ ಅವರು ಒಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗಿರೋದ ಅಷ್ಟಕ್ಕೆ ತಗೊಳ್ಳಿ. ನಾನು ಕೂಡ ನಾವು ನಮ್ಮ ಘನತೆಯನ್ನು ಇಟ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಧು ಬಂಗಾರಪ್ಪ ಮಾಡ್ತಾರೆ. ಬ್ರದರ್ ಮಾಡಲಿ, ಅದು ಒಳ್ಳೇದು, ಅವರಿಗೆ ದೇವ್ರು ಒಳ್ಳೇದು ಬುದ್ಧಿ ಕೊಡಲಿ ಅಂತೇಳಿ ಅಷ್ಟೇ ಹೇಳ್ಬೋದು ಹೊರತು ಅದನ್ನು ಇದು ಮಾಡೋದು. ಆಮೇಲೆ ಒಂದು ಲಾಸ್ಟ್ ವೀಕ್ ಹೈಲೈಟ್ ಆಗಿದೆ, ನಾನು ಒಂದೇ ಒಂದು ಮುಗಿಸ್ಬಿಡ್ತೀನಿ. ನಮ್ಮನೆ ಪಂಚಾಯಿತಿ ಮಾಡ್ತಕ್ಕಂಥ ಶಕ್ತಿ ಸನ್ಮಾನ್ಯ ಬಂಗಾರಪ್ಪಾಜಿಯವರಿಗೆ, ನಮ್ಮ ತಾಯಿಯವರಿಗಿತ್ತು. ಇಬ್ಬರನ್ನು ಕಳ್ಕೊಂಡಿದ್ದೀವಿ ನಾವು. ಈಗ ಆ ಶಕ್ತಿ ನಮ್ಮ ಸೊರಬ ಕ್ಷೇತ್ರದ ಜನರಿಗಿದೆ. ಅವ್ರು ಪಂಚಾಯಿತಿ ಮಾಡಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ, ಅಲ್ಲಿಗೆ ನಿಲ್ಲಿಸ್ಬಿಡ್ತೀನಿ. ಇದನ್ನು ಎಳ್ಕೊಂಡು ಹೋದರೆ ನಾನು ಸ್ವಲ್ಪ ನಮ್ಮ ತಂದೆಯವ್ರ ಥರ ಸ್ವಲ್ಪ ಎಕ್ಸ್ಟೆಂಪೋ, ನಾನು ನೇರವಾಗಿ ಹೇಳ್ತೀನಿ. ಅದನ್ನು ಅನಿವಾರ್ಯವಾಗಿ ನಾನು ಕೂಡ ಒಂದು ಸುಧಾರಣೆ ಮಾಡಿ ಕ್ವೆಶ್ಚನ್ ಬಂದಾಗ ಉತ್ತರ ಕೊಟ್ಟು ಮುಗಿಸ್ಬಿಡ್ತೀನಿ. ಒಂದು ವಾರದ ಮುಂಚೆ ಅಂತ ಹೇಳಿದಾಗಲೇ ಗೊತ್ತಾಯಿತು ನಾನು ಕೆಲವು ವಿಚಾರಗಳಿಗೆ ಚರ್ಚೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಭಾವಿಸ್ತೀನಿ. ಆದರೆ ನೀವು ಅನಿವಾರ್ಯವಾಗಿ ಪ್ರಶ್ನೆ ಹಾಕಿದಾಗ ನಂದೇ ಆಗಿರ್ತಕ್ಕಂಥ ಉತ್ತರ ಕೊಡೋದಕ್ಕೆ ಗೊತ್ತಾಗಬೇಕು ಮಾಡಿ. ಇನ್ನೂ ಕೂಡ ಕರ್ನಾಟಕದಲ್ಲಿ ಬಂಗಾರಪ್ಪನವರ ಅಭಿಮಾನಿಗಳು ಲಕ್ಷಾಂತರ ಅಲ್ಲ, ಯಾವಾಗಲೂ ಪರ್ಮನೆಂಟ್. ಅವರು ನಿಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಇಷ್ಟಪಡ್ತಾರೆ. ಹೌದು. ಸೊ ನೀವು ಸಹೋದರರ ನಡುವೆ ಜಗಳ ಆಗಬೇಕು ಅಂತ ಇಷ್ಟಪಡ್ತಾರೆ. ಇಲ್ಲ, ಅದಕ್ಕೋಸ್ಕರನೇ ತೀರ್ಮಾನ ಮಾಡಿದ್ದಾರೆ ಯಾರು ಬಂಗಾರಪ್ಪಾಜಿಯವ್ರ ಹಾದಿಯಲ್ಲಿ ಇರೋರು ಅಂತ ಹೇಳಿ. ನಾನು ಎಲ್ಲ ರಾಜ್ಯ ಮಟ್ಟದಲ್ಲೂ ಕೂಡ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನನಗೆ ತುಂಬ ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ. ಬೇರೆ ಬೇರೆ ಕಡೆಗೂ ಕೂಡ ಪಕ್ಷ ಅಫ್ಕೋರ್ಸ್ ಒಂದು ಕಡೆಗೆ ನಾನು ತುಂಬ ಸಹಾಯ ಮಾಡ್ತಾ ಇದೆ. ಬಂಗಾರಪ್ಪಾಜಿಯವರ ಹೆಸರನ್ನು ತಗೊಳ್ಳೋದು ಹೋಗೋದಕ್ಕೆ. ಯಾಕೆಂದರೆ ನಾವು ವಿರಾಮಕ್ಕೆ ಹೋಗಿತ್ತ ಬಂದಿದ್ದೀವಿ. ಎಸ್, ಕಳೆದ ವಾರ ಕುಮಾರ್ ಬಂಗಾರಪ್ಪನವರು ಮಾತಾಡ್ತಾ ಇದ್ದಕ್ಕಿದ್ದಂಗೆ ರಾಜ್ಕುಮಾರ್ ಫ್ಯಾಮಿಲಿಯನ್ನು ಹೇಳಿದ್ರು. ಅದೊಂದು ಭಾಳ ಗೌರವಾನ್ವಿತ ಫ್ಯಾಮಿಲಿ, ಕನ್ನಡದ ಅವ್ರ ಫ್ಯಾಮಿಲಿ ಹೇಳಿದ್ರು. ಬಂಗಾರಪ್ಪನವ್ರ ಬಗ್ಗೆ ಮಾತನಾಡುವ ನೈತಿಕತೆ ನಿಮಗಾಗಲಿ ರಾಜ್ಕುಮಾರ್ ಫ್ಯಾಮಿಲಿಗಾಗಲಿ ಇಲ್ಲ. ಅದು ಜನ ಎಂಜಾಯ್ ಮಾಡಿದ್ರು, ಮಾಧ್ಯಮಗಳು ಎಂಜಾಯ್ ಮಾಡಿದ್ರು. ಅಲ್ಟಿಮೇಟ್ಲಿ ಸಫರ್ ಆಗೋರು ನೀವು. ಇಲ್ಲ, ನಾನಲ್ಲ. ಒಂದು ನಿಮಿಷ ಮಾತಾಡಿದ್ದವರು ಅಲ್ಲಿಗೆ ನಿಲ್ಲುತ್ತೆ. ಬಿಕಾಸ್ ಆ ಚರ್ಚೆಗೆ ನಮ್ಮ ಮಾಧ್ಯಮದಲ್ಲಿ ಶಿವಮೊಗ್ಗದಲ್ಲಿ ಪತ್ರಿಕಾ ಗೋಷ್ಠಿ ನಡಿಬೇಕಾದ್ರೆ ಅವ್ರು ಪ್ರಶ್ನೆ ಕೇಳಿದರು. ನಾನು ಹೇಳಿದೆ, ಐ ಆಮ್ ನಾಟ್ ಅ ಸ್ಪೋಕ್ಸ್ ಪರ್ಸನ್ ಆ್ಯಂಡ್ ವಾಟ್ ಎವರ್ ಐ ಸೇ ವಿಲ್ ಹರ್ಟ್ ಟು ದೀಸ್ ಟು ನಾಟ್ ಫ್ಯಾಮಿಲೀಸ್, ಟು ದ ಪೀಪಲ್ ಹೂ ಹ್ಯಾವ್ ಲವ್ಡ್ ದಿಸ್ ಫ್ಯಾಮಿಲೀಸ್. ಯಾರು ಈ ಫ್ಯಾಮಿಲಿನ ಪ್ರೀತಿ ವಿಶ್ವಾಸದಿಂದ ಕಂಡಿದ್ದಾರೆ ಅವರಿಗೆ ಮನಸ್ಸಿಗೆ ನೋವು ಮಾಡಲಿಕ್ಕೆ ನನಗಿಷ್ಟ ಇಲ್ಲ. ಯಾರೋ ಹೇಳ್ತಾರೆ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ. ಆದರೆ ಮುಖ್ಯಕ್ಕಿಂತ ಮುಂಚೆ ನಾವು ಒಂದು ಮಾತನ್ನು ಹೇಳಿದೆ. ವೀರಪ್ಪನಿಗೆ ಈ ತಿಂಗಳ ಅಮಾವಾಸ್ಯೆ ಬಂದಾಗ ತಲೆ ಕೆಡ್ತಾ ಇತ್ತಂತೆ, ಯಾರು ಹತ್ರ ಹೋಗ್ತಾ ಇರಲಿಲ್ಲಂತೆ. ಹಾಗೆ ಸನ್ಮಾನ್ಯ ಕುಮಾರ್ ಬಂಗಾರಪ್ಪ ಅವರಿಗೆ ಚುನಾವಣೆ ಬಂದ ತಕ್ಷಣ ಈ ಥರ ವಿಚಾರಗಳನ್ನು ತರ್ತಕ್ಕಂಥದ್ದನ್ನು ಒಂದು ಮಾಧ್ಯಮದ ಒಂದು ದೃಷ್ಟಿಯಲ್ಲಿ ಪ್ರಚಾರಕ್ಕೋಸ್ಕರ ಮಾಡ್ತಾರೋ ಯಾವ್ದು ಗೊತ್ತಿಲ್ಲ. ಅದಕ್ಕೋಸ್ಕರ ಇದ್ರ ಬಗ್ಗೆ ನೀವು ಪ್ರಶ್ನೆ ಕೇಳಬೇಡಿ, ನಾನು ಉತ್ತರ ಕೊಡಲ್ಲ ಅಂತ ಮಾಧ್ಯಮದವರಿಗೆ ಕೈ ಮುಗಿದು ಮನವಿಯನ್ನು ಮಾಡಿದ್ದೀನಿ. ಪ್ರಿಯ ವೀಕ್ಷಕರೇ, ಇನ್ನಷ್ಟು ಚರ್ಚೆ ಮಾಡ್ತೇನೆ ನಾನು ಜೊತೆಗೆ. ಇವತ್ತಿನ ಚುನಾವಣಾ ರಾಜಕಾರಣ, JDS ಹಾಗೇನೆ ಇದೆಲ್ಲ ಮಾತನಾಡಬೇಕಾದ್ರೆ ಮಧ್ಯೆ ಬಂಗಾರಪ್ಪನವ್ರ ಹೆಸರು ಬಂದೇ ಬರುತ್ತೆ. ನಾನು ಅದನ್ನ ಅವ್ರಿಗೂ ಹೇಳಿದೆ, ಅವ್ರನ್ನ ಬಿಟ್ಟು ನಾನು ಮಾತನಾಡಲಾರೆ ಅಂತ. ವಿಲ್ ಡಿಸ್ಕಸ್ ಆಫ್ಟರ್ ದ ಬ್ರೇಕ್. ಪ್ರಿಯ ವೀಕ್ಷಕರೇ, ವಿರಾಮದ ನಂತರ ಮಧು ಬಂಗಾರಪ್ಪ ಅವರ ಜೊತೆ ಕ್ವೆಶ್ಚನ್ ಅವರ್ ಮತ್ತೆ ಪ್ರಾರಂಭ ಮಾಡ್ತೀನಿ. ಸರ್, ಈಗ ನಾನು ಬಹಳ ಗಂಭೀರವಾಗಿ ಯೋಚನೆ ಮಾಡ್ತಾ ಇರೋದು, ಹಿಂದುಳಿದ ವರ್ಗಗಳ ನಾಯಕತ್ವ ಬಂಗಾರಪ್ಪ ಹೋದ ಮೇಲೆ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ನಿಂದ ಇದ್ದಾರೆ. ಹಿಂದುಳಿದ ವರ್ಗಗಳ ನಾಯಕತ್ವದ ಸಮಸ್ಯೆ ಇದೆ. ಹಾಗಿರುವಾಗಲೇ ನಾನು ಇದನ್ನು ಬೇರೆ ರೀತಿ ನೋಡ್ತೀನಿ. ಯಡಿಯೂರಪ್ಪನವ್ರು ನಿಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ. ನಾನು ಒಂದು ಸ್ಟೇಟ್ಮೆಂಟ್ ಇದೆ, ಮಧು ಬಂಗಾರಪ್ಪ ಯೋಗ್ಯತೆ ನನಗೆ ಗೊತ್ತು ಯಡಿಯೂರಪ್ಪ. ಸೊ ಯಡಿಯೂರಪ್ಪ ಏನೋ ನೀವು ಕಚಡಾ ಮುಖ್ಯಮಂತ್ರಿ ಆಗಿದ್ರು ಅಂತ ಲೇವಡಿ ಮಾಡಿದ್ರಂತೆ, ನನಗೆ ಗೊತ್ತಿಲ್ಲ. ಅದು ದಟ್ಸ್ ಇನ್ ರಿಪೋರ್ಟ್. ಅದಕ್ಕೆ ಅವ್ರು ತಿರುಗೇಟ್ ನೀಡಿದ್ದಾರೆ ಅಂತ ವರದಿ ಹೇಳುತ್ತೆ. ಅದರ ಜೊತೆ ಅವ್ರು ಹೇಳ್ತಾರೆ, ಅವರ ಯೋಗ್ಯತೆ ಏನೆಂಬುದು ನನಗೆ ಗೊತ್ತು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾನು ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದೆ. ಅಭಿವೃದ್ಧಿಯಲ್ಲಿ ಶಿವಮೊಗ್ಗ ಮೊದಲ ಸ್ಥಾನದಲ್ಲಿದೆ. ಮುಂದಿನ ದಿನಗಳಲ್ಲಿ ಮಧು ಬಂಗಾರಪ್ಪ ಅವರಿಗೆ ಜನರೇ ತಕ್ಕ ಪಾಠ ಕಲಿಸುತ್ತಾರೆ. ನೋ ಪ್ರಾಬ್ಲಮ್. ಇದನ್ನ ಇವರ ಹೇಳಿಕೆ ಮತ್ತು ನಾನು ಹೇಳಿದ ಈ ವ್ಯಾಕ್ಯೂಮ್ ಏನು, ಯೂಶ್ವಲಿ
ನಮ್ಮ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಜಾತಿ ಸಮುದಾಯಗಳ ನಾಯಕತ್ವದ ನಡುವೆ ಸಂಘರ್ಷ ನಡೀತಾ ಇದೆ. ಇಟ್ಸ್ ಅ ಕಾಮನ್ ಅದು. ನಾನು ಇದನ್ನು ಇನ್ನೊಂದು ಎರಡು ರೀತಿ ನೋಡ್ತೀನಿ. ಒಂದು, ನೀವು ನಾಯಕತ್ವ ನಿಮ್ಮದು ಬೆಳೀತಾ ಇದೆ ಅನ್ನುವ ಭಯದಿಂದ ಈ ಹೇಳಿಕೆ ಬಂದಿರಬಹುದು, ಅಥವಾ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನೇ ಸರ್ವಾಧಿಕಾರಿ, ಐ ಆಮ್ ದ ಓನ್ಲಿ ಪರ್ಸನ್ ಅದಕ್ಕೆ ಬಂದಿರ್ಬೋದು. ವಾಟ್ ಯು ಸೇ? ಓಕೆ, ಸೆಕೆಂಡ್ ಕ್ವಶನಿಗೆ ಫಸ್ಟ್ ಉತ್ತರ ಕೊಡ್ತೀನಿ, ಯಾಕೆಂದರೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಮೀ. ನಂಬರ್ 1, ಅವರಿಗೆ ನನ್ನ ಯೋಗ್ಯತೆ ಗೊತ್ತಿದ್ದರೆ ನನಗೂ ಕೂಡ ಅವ್ರ ಯೋಗ್ಯತೆ ಗೊತ್ತಿದೆ. ಅವರು ನರೇಂದ್ರ ಮೋದಿಯವ್ರ ಹೆಸರಲ್ಲಿ ಸಂಸದರಾದವ್ರ ಹೊರತು ಅವ್ರ ಹೆಸರಲ್ಲಿ ಅಲ್ಲ. ನಾನು ಹೇಳಿಬಿಡ್ತೀನಿ, ಇದನ್ನ ಪಕ್ಕಾ ನಾನು ಹೇಳಿಬಿಡ್ತೀನಿ. ಯಾಕೆಂದರೆ ನರೇಂದ್ರ ಮೋದಿಯವ್ರ ಹೆಸರಲ್ಲಿ ಅವ್ರ ಸಂಸದರಾದ ತಕ್ಷಣ ಒಂದೇ ಸತಿಗೆ ಏನೋ ಕೂತ್ಕೊಂಡು ಏನು ಕೊಡುಗೆ ಇದೆ, ಎಷ್ಟು ಸತಿ ಸಂಸದರಾಗಿ ಎಷ್ಟು ಹಣವನ್ನು ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಇದನ್ನು ಮಾತಾಡೋದಕ್ಕೂ ಹೋಗೋದಿಲ್ಲ ನಾನು. ಕಚಡ ಮುಖ್ಯಮಂತ್ರಿ ಅಂತಕ್ಕಂಥದ್ದು ದಯವಿಟ್ಟು ಅದು ಸರಿನಾ? ಕಚಡ ಅನ್ನುವ ಶಬ್ದ 100% ಸರಿ. ಇವತ್ತು ಕೂಡ ಬದ್ಧವಾಗಿದ್ದೀನಿ, ಯಾಕೆಂದರೆ ನಾನು ಫುಲ್ ಸೆಂಟೆನ್ಸ್ ನೋಡಿ ಮೋಸ್ಟ್ಲಿ ಈ ಕಾರ್ಯಕ್ರಮದಲ್ಲಿ ಅದನ್ನು ನೀವು ಸ್ವಲ್ಪ ಜನರಿಗೆ ತೋರಿಸಿದ್ರೆ ತುಂಬ ಚೆನ್ನಾಗಿರ್ತದೆ. ನಾನು ಇದನ್ನು ನರಗುಂದ ಅಲ್ಲಿ ಏನು ರೈತರು ಹುತಾತ್ಮ ಆಗಿರ್ತಕ್ಕಂಥ ದಿನಾಚರಣೆ ಆದಾಗ JDS ಪಕ್ಷಕ್ಕೆ ಮಾತ್ರ ವೇದಿಕೆ ಹಾಕೋದಕ್ಕೆ ಪರ್ಮಿಷನ್ ಕೊಡ್ತಾರೆ, ಕಾಂಗ್ರೆಸ್ಸು BJPಗೆ ಕೊಡಲಿಲ್ಲ. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅವ್ರ ವಿರುದ್ಧವಾಗಿ ನಮಗೂ ಕೂಡ ಆ ಹುತಾತ್ಮ ಆಗಿರ್ತಕ್ಕಂಥ ಜಾಗ ಇದೆಯಲ್ಲ, ಅಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ನಾಯಕರುಗಳು ಬರೋಂಗಿಲ್ಲ ಅಂದರು. ಅದನ್ನು ಬಹಳ ಗೌರವ ಕೊಟ್ವಿ. ದೂರದಲ್ಲೇ ವೇದಿಕೆ ಹಾಕಿ ಅಲ್ಲಿಂದನೇ ನಮಸ್ಕಾರ ಮಾಡಿ ಹುತಾತ್ಮರಾಗಿರ್ತಕ್ಕಂಥವ್ರಿಗೆ ನಾವು ಕುತ್ಕೊಂಡು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳಿದ್ದು ಇಷ್ಟೇ. ಏನಂತ ಹೇಳಿದೆ ಅಂತ ಹೇಳಿದರೆ, ನಾನು ಐ ಥಿಂಕ್ ಇದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡಿದ್ದೀನಿ ಈ ಪ್ಯಾನಲ್ ಡಿಸ್ಕಷನ್ ಟೈಮಲ್ಲಿ. ನಿಮ್ಗೆ ಗೊತ್ತಿದೆ, ಅದಾದಮೇಲೆ ಈ ವರ್ಡ್ ಬಂದಿರೋದು. ನಾನು ಇಷ್ಟೇ ಹೇಳಿದ್ದು, ಸನ್ಮಾನ್ಯ ಯಡಿಯೂರಪ್ಪವರು ಹೇಳ್ತಾರೆ, ಈ ರಾಜ್ಯಕ್ಕೆ ಎಲ್ಲರೂ ಕಲ್ಲಾಡ್ಕ ಪ್ರಭಾಕರ್ ಭಟ್ರನ್ನ ಅರೆಸ್ಟ್ ಮಾಡಿದರೆ, ನಿಮ್ಮ ಮಾಧ್ಯಮದಲ್ಲಿ ತೋರಿಸಿದ್ರಿ, ಈ ರಾಜ್ಯಕ್ಕೆ ಬೆಂಕಿ ಹತ್ತುತ್ತೆ ಅಂತ ಹೇಳಿ. ಈ ರಾಜ್ಯವನ್ನು ಆಳಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಗೌರವಾನ್ವಿತ ಯಡಿಯೂರಪ್ಪವರು ಈ ಮಾತು ಹೇಳ್ಬೋದಾ ಅಂತ ಹೇಳಿ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಇಡ್ತೀನಿ. ಅವರು ಇದನ್ನ ಪ್ರಶ್ನೆ ಹಾಕಿದ್ರು ಅಂದರೆ, ಯಾಕೆ ಕಲ್ಲಡ್ಕ ಪ್ರಭಾಕರ್ ಅವ್ರ ಮೇಲೆ 7 ಪಾಪ ಒಂದು ವಯಸ್ಸಾದ ಬಿಡಿ, ನಾನು ವಯಸ್ಸಲ್ಲ ನೋಡಿ, ವಯಸ್ಸಾದರೆ ಮನೇಲಿ ಹೋಗಿ ಕೂತ್ಕೊಳ್ಳಿ. ನನಗೆ ಇವ್ರ ಯೋಗ್ಯತೆ ಅಂತ ಹೇಳಿದಾಗ ನಾನು ಅವ್ರಿಗೆ ಆಟೋಮೆಟಿಕ್ಕಾಗಿ ಯೋಗ್ಯತೆ ಹೇಳಬೇಕು. ಇವ್ರ ಯೋಗ್ಯತೆ ಹೇಳ್ತೀನಿ. ಇವ್ರು ಹೋಗ್ಬಿಟ್ಟು ಅಲ್ಲಿ ಭಾಷಣ ಮಾಡಿದ್ರಲ್ಲ, ಅದೇ ಇವ್ರಿಗೆ ಅಧಿಕಾರ ಕೊಟ್ಟಾಗ ಹಾವೇರಿಯಲ್ಲಿ ಹಸಿರು ಶಾಲು ಹಾಕ್ಕೊಂಡು ಇವರು ಮುಖ್ಯಮಂತ್ರಿ ಆದರು, ಅವ್ರಿಗೆ ಗುಂಡೇಟ್ ಹೊಡೆದ್ರಲ್ಲ, ಇದು ಸರಿನಾ? ಆ ಸಂದರ್ಭದಲ್ಲಿ ನಾನು ಹೇಳಿದ್ದು, ಶಿವಮೊಗ್ಗ ಜಿಲ್ಲೆಯಿಂದ 4 ಜನರು ಮುಖ್ಯಮಂತ್ರಿಗಳಿದ್ದಾರೆ. ಸನ್ಮಾನ್ಯ ಕಡದಾಳ್ ಬಂಜಪ್ಪ ಅವ್ರು ಇರ್ಬೋದು, ಸನ್ಮಾನ್ಯ ಬಂಗಾರಪ್ಪಾಜಿಯವರು ಇರ್ಬೋದು, JH ಪಟೇಲ್ರು ಇರ್ಬೋದು. ಆದರೆ ಇಂಥ ಕಚಡ ಮುಖ್ಯಮಂತ್ರಿನ ನಾವು ಯಾವತ್ತೂ ನೋಡಿಲ್ಲ. ನಮಗೆ ಶಿವಮೊಗ್ಗದಲ್ಲಿ ತಲೆ ತಗ್ಸ್ತಕ್ಕಂಥದ್ದು ಇದೊಂದು ಬಿಟ್ಟರೆ, ಆಮೇಲೆ ಮಾತೆತ್ತಿದ್ರೆ ಏನಂತಾರೆ, ರಕ್ತದಲ್ಲಿ ನಾನು ಬರೆದು ಕೊಡ್ತೀನಿ ಅಂತ. ಆಮೇಲೆ ಹೇಳಿದೆ, ಇಲ್ಲ ಇವ್ರ ರಕ್ತ ಕೆಟ್ಟೋಗಿದೆ, ಯಾಕೆಂದರೆ ರೈತರು ಪರವಾಗಿಲ್ಲ, ಯಾಕೆಂದರೆ ಇವರು ಸಾಲ ಮನ್ನಾ ಮಾಡೋದಕ್ಕೆ, ಇವ್ರು ಸಾಲ ಮನ್ನಾ ಮಾಡ್ತೀನಿ, ನಾನು ಹೋಗ್ತೀನಿ ಅಂತ ನರೇಂದ್ರ ಮೋದಿ ಅವರ ಎದುರುಗಡೆ ಪಾರ್ಲಿಮೆಂಟಲ್ಲಿ ಎದುರುಗಡೆಗೆ ಈ ಸಂಸದರು ಯಾಕೆ ಹೋಗಲಿಲ್ಲ, ನಾನೇ ನಿಮಗೆ ಪ್ರಶ್ನೆಯನ್ನು ಇಡಲಿಕ್ಕೆ ಇಷ್ಟಪಡ್ತೀನಿ, ರೈತರು ತೀರ್ಮಾನ ಮಾಡಲಿ. ಇವತ್ತು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಕಚಡ ಅಂಥೇಳಿ ಎಷ್ಟು ಸತಿ ಸನ್ಮಾನ್ಯ ಯಡಿಯೂರಪ್ಪವರು ಸಿದ್ದರಾಮಯ್ಯ ಅವ್ರಿಗೆ ಏಕವಚನದಲ್ಲಿ ಬೈದಿಲ್ಲ, ಅದು ಕಚಡ ಅಲ್ವೇನೋ? ನಾನು ಹೇಳೋದು ಅದು ಕಚಡ ಅಲ್ವಾ? ಓಕೆ, ನಾನು ನಿಮಗೆ ಒಂದು ಪ್ರಶ್ನೆಯನ್ನು, ಕಚಡ ಅಂತಕ್ಕಂಥದ್ದು ಪದದಕ್ಕಿಂತ ಬೆಂಕಿ ಹಚ್ಚೋದು ಇಂಪಾರ್ಟೆಂಟಾ, ಕಚಡ ಇಂಪಾರ್ಟೆಂಟಾ? ಚರ್ಚೆ ಅದನ್ನ ಮಾಡಬೇಕಾ, ಇದನ್ನ ಮಾಡಬೇಕಾ? ಅದನ್ನ ನೋಡಿ ನಾನು ಹೇಳಿದೆ, ನೀವು ಹೇಳಿದ್ರಿ ಅವ್ರಿಗೆ ವಯಸ್ಸಾಗಿದೆ, ನಾನು ಹೆಂಗಾಗಿದ್ದೀನಿ ಅಂತ ಒಂದು ಭಾವನೆ ಮೇಲೆ ನೀವು ಹೇಳಿರ್ಬೋದು. ಅದಕ್ಕೆ ನಾನು ಕೂಡ ಇತಿಮಿತಿ ಗೊತ್ತಿದೆ, ನಮ್ಮ ತಂದೆಯವರು ನಮಗೆ ಹೇಳ್ಕೊಟ್ಟಿದ್ದಾರೆ ಯಾವ ರೀತಿ ನಾವು ಜನರಿಗೆ ಇದು ಮಾಡಬೇಕಂತ. ಆದರೆ ಪೊಲಿಟಿಕ್ಸಲ್ಲಿ ಅದಕ್ಕೆ ವಯಸ್ಸಿರೋದಿಲ್ಲ. ಅದಕ್ಕೆ ಒಂದು ನಾನು 80ರಿಂದ ನಿಮ್ಮ ತಂದೆಯವರು ಭಾಷಣ ಕೇಳ್ತಾ ಬಂದಿದ್ದೆ. ಅವ್ರು ಮೊದಲು ನಾನು ಸ್ಕೂಲಿಗೆ ಹೋಗೋ ಸಂದರ್ಭದಲ್ಲಿ ಕರ್ನಾಟಕ ಕ್ರಾಂತಿಕಾರಿ ಪಕ್ಷ ಅಂತ ಮಾಡಿದರು, ನೀಲಗಿರಿ ವಿರುದ್ಧ ಹೋರಾಟ. ನಾನು ಸ್ಕೂಲಿಗೆ ಹೋಗುವವರು ನಿಂತು ಅವ್ರ ಭಾಷಣ ಕೇಳಿ, ಅದು 80 ಪ್ರಾರಂಭದಲ್ಲಿ 78 ಅವರ ಮಾತು ಯಾವತ್ತೂ ಕೂಡ ಅವ್ರ ಇಂಥ ಶಬ್ದಗಳನ್ನು ಇಲ್ಲ ನೀವು ಇಲ್ಲ, ನಾನು ಹೇಳ್ತಾ ಇದ್ದೀನಿ, ಇಲ್ಲ ಅವರು ಇನ್ನೂ ಎಕ್ಸ್ಟೆಂಪೋ ಹೋಗಿದ್ದಾರೆ. ಈ ಕೆಲವು ವರ್ಡ್ಸ್ ಲೈಕ್ ಹಡಬಿಟ್ಟಿ ದುಡ್ಡು ಮಾಡಿಲ್ಲ, ಅಲ್ಲ ಒಂದು ನಿಮಿಷ, ನಾನು ಅವೆಲ್ಲ ಕೆಲವು ಪದಗಳನ್ನು ನಾನು ಹೇಳ್ಕೊಳ್ತಾ ಹೋದರೆ ನಾನು ಹೇಳ್ತೀನಿ, ನಾನು ಕಚಡ ಅಂತ ಹೇಳಿ ಅಂದ ತಕ್ಷಣ ನೀವೇನು ಅದನ್ನ ತಪ್ಪು ಭಾವನೆ ಮೇಲೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಅದೇನೋ ಒಂದು ರೀತಿಯಲ್ಲಿ ನನ್ನನ್ನು ಬ್ರ್ಯಾಂಡ್ ಮಾಡ್ತಕ್ಕಂಥದ್ದನ್ನು ಅವತ್ತು ಅನಿವಾರ್ಯವಾಗಿ ಈಗ ನೀವು ಯುವ ನಾಯಕರು, ಈಗ ತಾನೇ ರಾಜಕೀಯ ಬೆಳೀತಾ ಇದ್ದೀರಿ. ಯಡಿಯೂರಪ್ಪನವ್ರು ಮಾಜಿ ಮುಖ್ಯಮಂತ್ರಿ ಆಗಿದ್ದವರು, ಹಿರಿಯ ರಾಜಕಾರಣಿ, ರೈತರು,
ಅವ್ರು ನಿಮ್ಮನ್ನು ಯಾಕೆ ಟಾರ್ಗೆಟ್ ಮಾಡಬೇಕು? ವೈ? ಹಂಗಾಗಿ ಅವ್ರು ಯಾಕೆ ಈ ರಾಜ್ಯಕ್ಕೆ ಬೆಂಕಿ ಹಚ್ತೀನಿ ಅನ್ಬೇಕು? ಅವ್ರು ನಿಮ್ಮನ್ನು ಟಾರ್ಗೆಟ್ ಮಾಡ್ಬೇಕು? ಐ ಡೋಂಟ್ ನೋ. ಅವ್ರು ನನ್ನನ್ನು ಟಾರ್ಗೆಟ್ Yes, yes, why? ಮಾಡಿಲ್ಲ, ನಾನು ತಲೆ ಕೆಡ್ಸ್ಕೊಂಡಿಲ್ಲ. ವೈ ಈಸ್ ಟಾರ್ಗೆಟಿಂಗ್ ಯು? ಅದ ಯು ಶುಡ್ ಆಸ್ಕ್ ಹಿಮ್. ಫೈನ್. ಇನ್ನೊಂದು ನೋಡಿದೆ, ನೀವು ಏನೋ ನಿಮ್ಮ ಸಹೋದರರು ಬಿಜೆಪಿ ಸೇರಿಸೋದನ್ನು ಹೇಳಿದೆ, ತುಕ್ಕು ಹಿಡಿದವರು ಮಾತ್ರ ಬಿಜೆಪಿ ಸೇರ್ತಿದ್ದಾರೆ ಅಂತ. ಹೌದು. ಇಟ್ ಶೋಸ್ ಎಲ್ಲೋ ನೀವು ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದೀರಿ ಬಿಜೆಪಿ ಸ್ಟ್ರೆಂತ್ ಅನ್ನು. ಯಾಕಂದ್ರೆ ಅಮಿತ್ ಶಾ ಮತ್ತು ಮೋದಿ ಅವರ ಚುನಾವಣಾ ತಂತ್ರಗಳು ಯಾವ ಹಂತಕ್ಕೆ ಬೇಕಾದ್ರೆ ಹೋಗ್ತಾರೆ ಗೆಲ್ಲೋದಕ್ಕೆ. ಅದು ಯೋಗಿ ಯು ಪಿಯಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರಲ್ಲ, ಯೋಗಿ ಅಂತ ಅವ್ರ ಹೆಸರು ಆದಿತ್ಯನಾಥ್ ಅವ್ರ ಕ್ಷೇತ್ರದೊಳಗೆ ನಮ್ಮ ದೇಶದ ಜನರಲ್ಲಿ ಉತ್ತರ ಕೊಟ್ಟಿದ್ದಾರೆ. ನೋಡಿ, ದೊಡ್ಡ ದೊಡ್ಡ ಮನುಷ್ಯರು ಸೋಲ್ತಾರೆ, ಚಿಕ್ಕವರೆಲ್ಲ ಗೆಲ್ತಾರೆ, ಇದೆಲ್ಲ ಸ್ವಾಭಾವಿಕವಾಗಿ ಬೇಕಾದಷ್ಟು ಆಗ್ತವೆ. ಒಂದೇ ಸತಿಗೆ ನರೇಂದ್ರ ಮೋದಿ ಅವ್ರು ಬಂದ ತಕ್ಷಣ ನಾವೆಲ್ಲ ಹೋಗಿ ಹೌಚ್ಕೋಬೇಕಂದ್ರೆ ಅವ್ರೇನು ಗುಮ್ಮನ? ನಾನೇನು ಹೇಳ್ತಿದ್ದೆ, ನಾನು ನಿನ್ನೆ ಮೊನ್ನೆ ಚರ್ಚೆಯಲ್ಲಿ ಹೇಳಿದೆ, ಯು ಸಿ ಬಿಜೆಪಿ ಒಂದು ಕೋಮುವಾದಿ ಪಕ್ಷ ಆಗಿರೋದು ಅದೇ ಎದುರಿಸುವುದಕ್ಕೆ ಬಿಜೆಪಿ ವಿರೋಧಿ ಶಕ್ತಿಗಳೆಲ್ಲ ಒಂದಾಗುವ ಅನಿವಾರ್ಯತೆ ನನ್ನ ವೈಯಕ್ತಿಕ ಅಭಿಪ್ರಾಯ. ದಟ್ ಇಸ್ ವಾಟ್ ಐ ಬಿಲೀವ್. ಅದ್ರ ಜೊತೆಗೆ ನನಗೆ ಈ ಬಿಜೆಪಿ ಮತ್ತು ಯೋಗಿ ಆದಿತ್ಯನಾಥ್ ಈ ಕಂಪನಿಗಳನ್ನು ಈ ಉಳಿದ ರಾಜಕೀಯ ಪಕ್ಷಗಳು ಅಂಡರ್ ಎಸ್ಟಿಮೇಟ್ ಮಾಡ್ತೇವೆ. ಅವ್ರು ಫೈಟ್ ಮಾಡೋದಕ್ಕೆ ಫೈಟ್ ಮಾಡೋದಕ್ಕೆ ಪ್ಲಾನ್ ಏನು? ನಾನು ಹೇಳಿದ್ದು ತುಕ್ಕು ಹಿಡಿದವರು ಅಂತ ಹೇಳಿದ್ರೆ, ಕುಮಾರ್ ಬಂಗಾರಪ್ಪ ಅವರು ಒಂದು ಜಿಲ್ಲಾ ಪಂಚಾಯತಿ ಗೆದ್ದಿಲ್ಲ, APMC ಗೆದ್ದಕ್ಕಾಗಿಲ್ಲ, ತಾಲೂಕು ಲೋಕಲ್ ಎಲ್ಲದೂ ಸೋತ್ ಹೋದ್ಮೇಲೆ ಅವರು BJPಗೆ ಹೋಗ್ತಾರೆ, ಕಾಂಗ್ರೆಸ್ಸಿಂದ BJPಗೆ ಹೋಗ್ತಾರೆ. ಹೋಗ್ಬೇಕಾದ್ರೆ ಯಾವಾಗಲೂ ಅಷ್ಟೇ ಒಂದು ನಾಯಕರ ಹಿಂದೆ ಪಡೆ ಇರಬೇಕು. ನಾಯಕತ್ವದ ಗುಣಗಳು ಏನಂದರೆ, ನಿಮ್ಮ ಹಿಂದೆ ಜನರು ಇರಬೇಕು, ನಿಮ್ಮ ಮುಂದೆ ಜನರು ಇರಬೇಕು, ಸುತ್ತಲೂ ಜನರು ಇರಬೇಕು, ನಿಮ್ಮ ಸುತ್ತಲೂ ಜನಪ್ರತಿನಿಧಿಗಳು ಇರಬೇಕು, ನಿಮ್ಮ ಸುತ್ತಲೂ MLCಸೋ MLEಸೋ ಅವ್ರನ್ನ ನಾಯಕರು ಅಂತಾರೆ. ಇವರು ಸೋತ್ ಸುಣ್ಣ ಆಗಿರೋದು. ಆಮೇಲೆ ಹೋದ ಸತಿ ಥರ್ಡ್ ಪ್ಲೇಸಲ್ಲಿರೋರು ಇಟ್ಟು ಇವತ್ತು ಹೋಗ್ತಾರೆ ಅಂತ ಹೇಳಿದಾಗ ನಾನು ಏನೋ ಒಂದು ರಿಯಾಕ್ಷನ್ SM ಕೃಷ್ಣ ಅವ್ರದ್ದು ಇವನ್ನೆಲ್ಲ ನೋಡಿದಾಗ ಏನೋ ಒಂದು ಸ್ಟೇಟ್ ಮಟ್ಟದ ರಾಜ್ಯ ಮಟ್ಟದಲ್ಲಿ ಸೇರ್ಬಿಟ್ರು. ಏನು ರಾಜ್ಯ ಮಟ್ಟದಲ್ಲಿ ಸೇರ್ಬಿಟ್ರು? ಅವ್ರ ಯೋಗ್ಯತೆ ತಾಲೂಕು ಮಟ್ಟದಲ್ಲಿ ಗೊತ್ತಿದೆಯೇ? ನಾನು ಅದನ್ನು ಹೇಳೋದು. ಐ ಆಮ್ ನಾಟ್ ಟಾಕಿಂಗ್ ಅಗೇನ್ಸ್ಟ್ BJP. ನಾವೇನಂದರೆ ವಿ ಆರ್ ಅಗೇನ್ಸ್ಟ್ BJP, ಅಗೇನ್ಸ್ಟ್ ಕಾಂಗ್ರೆಸ್, ಬಿಕಾಸ್ ವಿ ಆರ್ ಇನ್ JDS. ಅದು ಒಂದು ಕಡೆಗೆ ಅದನ್ನ ಪಬ್ಲಿಕ್ ಡೊಮೈನಲ್ಲಿ. ಬಟ್ ತುಕ್ಕಿಡ್ದಿರೋದು ಅಂತ ಹೇಳಿರ್ತಕ್ಕಂಥದ್ದು ಯಾಕೆಂದರೆ, ಈಗ ತುಕ್ಕಿಡ್ದಿರೋದು ಏನು ಮಾಡ್ತೀರಾ? ಎಸಿತೀರಾ, ಇಟ್ಕೊಳ್ತೀರಾ? ಅದನ್ನ ಎಸಿತಕ್ಕಂಥ ಪದಾರ್ಥ ನೀವು ತಗೊಂಡಿದ್ದೀರಿ ಅಂದರೆ ವೀಕ್ ಆಗೋದು BJPನೇ ಹೊರತು ತುಕ್ಕಿಡಿದ. ನನ್ನ ಇರೋದು ಇವತ್ತು JDS ಮತ್ತು ಕಾಂಗ್ರೆಸ್ ಅವು BJP ಜೊತೆ ಫೈಟ್ ಮಾಡಬೇಕಾಗಿದೆ. ಕರ್ನಾಟಕದಲ್ಲಿ BJP ಈ ಪ್ರಬಲ ಆಗೋದಕ್ಕೆ JDS ಕಾಂಟ್ರಿಬ್ಯೂಷನ್ ಇದೆ. ಯು ಹ್ಯಾವ್ ಟು ಅಕ್ಸೆಪ್ಟ್ ದಟ್. ಅದಿಲ್ಲದೆ ಬರ್ತಾನೆ ಇರಲಿಲ್ಲ ಅವರು. ಅಲ್ಲ, ನಮ್ಮ ತಂದೆಯವ್ರದ್ದು ಇದೆ. ಹಂಗೆ ನೋಡಿದ್ರೆ BJP ಮೇಲೆ ಬರೋಕ್ಕೆ ನಮ್ಮ ತಂದೆಯವರೇ BJPಗೆ ಹೋಗಿದ್ರು. ಇಂಥ ಸಿಚುವೇಶನ್ನಲ್ಲಿ ಒಬ್ಬ ಜವಾಬ್ದಾರಿಯುತ ನಾಗರಿಕರ ಕರ್ತವ್ಯ ಅಂದರೆ ಕೋಮುವಾದವನ್ನು ಹತ್ತಬೇಕು. ಜಾತಿವಾದ ಕೋಮುವಾದ ಯಾರು ಪ್ರತಿಪಾದಿಸ್ತಾರೆ, ಯಾರು ಮನುವಾದವನ್ನು ಪ್ರತಿಪಾದಿಸ್ತಾರೆ, ಆ ಶಕ್ತಿಗಳನ್ನು ನೀವು ಹತ್ತಿಕ್ಕಲೇಬೇಕು. ಆ ಶಕ್ತಿ ಬೆಳೀತಾ ಇದೆ. ನೀವೇ ಅನಂತಕುಮಾರ್ ಹೆಗಡೆ ಬಗ್ಗೆ ಮಾತಾಡಿದ ವರದಿಗಳಿದೆ. ಟೂ ಡೇಂಜರ್ಸ್ ಪಾಲಿಟಿಕ್ಸ್ ದೇ ಆರ್ ಪ್ಲೇಯಿಂಗ್. ಬಟ್ ಇವತ್ತಿನ ಸಿಚುವೇಶನ್ನಲ್ಲಿ JDS ಮತ್ತು ಕಾಂಗ್ರೆಸ್ ಏನಿವೆ, ನಾನು ಸೆಕ್ಯುಲರ್ ಪಾರ್ಟೀಸ್, ನೀವು ಸೆಕ್ಯುಲರ್ ಪಾರ್ಟಿಗಳು ಒಂದೇ ರೀತಿ ಆಲೋಚನೆ ಮಾಡಿದ್ರೆ ಒಂದೇ. ಈಗ ಅನಂತಕುಮಾರ್ ಹೆಗಡೆ ವಿರುದ್ಧ ಯಾವನು ಮಾತಾಡ್ತಾ ಇಲ್ಲ, ಹೋರಾಟ ಮಾಡ್ತಾ ಇಲ್ಲ. ಅವ್ರು ಬಾಯಿ ಬಂದಾಗ ಸಂವಿಧಾನ ಬದಲಾದ ಮಾತಾಡ್ತಾರೆ, ನನಗೆ ಮುಸ್ಲಿಂ ವೋಟ್ಗಳು ಬೇಕು ಅಂತಾರೆ. ನನಗೆ ರಿಯಾಕ್ಷನ್ JDS ತಲೂ ನೋಡಿಲ್ಲ. ಇಲ್ಲ, ನೋ ವಿ ಹ್ಯಾವ್ ಗಿವನ್. ಅದೇನಾಗ್ತದೆ, ಸ್ವಾಭಾವಿಕವಾಗಿ JDS ಪಕ್ಷದಿಂದ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು ಕಂಪ್ಯಾರಿಟಿವ್ಲಿ ನ್ಯಾಷನಲ್ ಪಾರ್ಟೀಸಿಗೆ ಹಾಕಿದಾಗ ನಾವು ಐ ಥಿಂಕ್ ವಿ ಆರ್ ಇನ್ ಥರ್ಡ್ ಪ್ಲೇಸ್. ನಾನು ಇಲ್ಲ ಅಂತ ಹೇಳಲ್ಲ, ಅದನ್ನ ಐ ಥಿಂಕ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಐ ಆಮ್ ನಾಟ್ ಟೆಲಿಂಗ್ ಯು ಆರ್ ನಾಟ್ ಡೂಯಿಂಗ್ ಆರ್ ಇಂತ, ಅದು ನಿಮ್ಮ ಲಿಬರ್ಟಿಗೆ ಬಿಡ್ತೀನಿ. ಆದರೆ ನಾವು ಹೇಳ್ತಕ್ಕಂಥದ್ದು, ಐ ವಾಸ್ ಒನ್ ಆಫ್ ದ ಫಸ್ಟ್ ಪರ್ಸನ್ ಟು ರಿಯಾಕ್ಟ್ ಎಸ್ಪೆಷಲಿ ಫಾರ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ನಾನು ಹೇಳಿದೆ, ಯಾರು ಆ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಈ ದೇಶವನ್ನು ನಾನು ಕಾಪಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಇವತ್ತು ಆ ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡ್ತಾರಂತ ಹೇಳಿದರೆ ಇವನಂತ ಆ ವರ್ಡ್ ಮತ್ತೆ ನಾನು ಹೇಳೋದಿಲ್ಲ. ದಯವಿಟ್ಟು ಅದೇನಾದರೂ ಸ್ವಾಭಾವಿಕವಾಗಿ ಹಳ್ಳಿಯಲ್ಲಿ ನಾವು ಮಾತಾಡ್ತಕ್ಕಂಥ ವರ್ಡ್ಸ್ ಬಂದ್ಬಿಡ್ತಾ, ನಾನು ಅದನ್ನ ಅದ್ರ ಬದಲು ಇನ್ನೂ ಯಾವ್ದಾದ್ರು ಸ್ವಲ್ಪ ಕಷ್ಟವಾಗಿರ್ತಕ್ಕಂಥದ್ದು ಮೀನಿಂಗ್ಫುಲ್ ಆಗಿ ಸ್ಟ್ಯಾಂಡರ್ಡ್ ಆಗಿರೋದ್ರನ್ನ ಭಯನ. ಆದರೆ ಇಂಥವ್ರನ್ನ ಬದಲಾವಣೆ ಮಾಡಬೇಕು, ಇಂಥವ್ರನ್ನೇ ನಾವು ಮಾಡಬೇಕಾ, ಇಂಥವ್ರನ್ನ ಇಟ್ಕೊಳ್ಬೇಕಾ? ನಮ್ಮ ದೇಶದ ಪ್ರಜೆ ಅಲ್ವೇ? ನರೇಂದ್ರ ಮೋದಿ ಅವ್ರು ಬಂದು ಏನಂದ್ರು, BJP ಅವರು ಇವತ್ತು ಸಾಯ್ತಾ ಇದ್ದಾರೆ ಮಂಗಳೂರಲ್ಲಿ ಅಂದರು. ನಾನು ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ, ನರೇಂದ್ರ ಮೋದಿ ಅವರು ಮಾತಾಡ್ಬೇಕಾದ್ರೆ ಹುಷಾರಾಗಿರ್ಬೇಕಾಗುತ್ತೆ. BJP ಅವ್ರ ಸತ್ರು ಅಂತ ಹೇಳಬೇಡಿ, ನಮ್ಮ ಪ್ರಜೆಗಳು ಸತ್ರು ಅಂತ. ಅಲ್ಲಿ ಹಿಂದೂ ಸಾಯ್ತಾರೆ, ಮುಸ್ಲಿಂ ಸಾಯ್ತಾರೆ. ಯಾಕೆ? ಮುಸ್ಲಿಮ್ಸ್ ಅವರು ನಿಮ್ಮ ಪ್ರಜೆ ಅಲ್ವೇ? ನೀವು ಪ್ರಧಾನಿ ಮಂತ್ರಿಗಳು, ಆ ಮುಸ್ಲಿಮ್ಸ್ ಅವ್ರಿಗೂ ನೀವು ಪ್ರಧಾನಮಂತ್ರಿಗಳು ಅಲ್ವೇ? ಇವರು ಕನ್ನಡ ಮಾತಾಡ್ತಾರೆ. ನರೇಂದ್ರ ಮೋದಿ ಅವರು ಬಂದಿಲ್ಲಿ ಕನ್ನಡ ಮಾತಾಡಿ ಕನ್ನಡಿಗರಿಗೆ ತಮಾಷೆ ತೋರಿಸ್ಬಿಟ್ಟು ಚಪ್ಪಾಳೆ ಹೊಡ್ಸ್ಕೊಂಡು ಹೋಗ್ತಾರೆ. ಎದುರುಗಡೆ BJP ಅವ್ರು ಚಪ್ಪಾಳೆ ಹೊಡಿತಾರೆ. ಕಿತ್ತೂರು ರಾಣಿ ಚೆನ್ನಮ್ಮ, ಬಸವೇಶ್ವರ ಇವ್ರದ್ದೆಲ್ಲ ಹೆಸರು ಹೇಳಿಸ್ತಿರಲ್ಲ. ಯಾಕೆ? ಪಕ್ಕದಲ್ಲಿ ಮಹದಾಯಿ ಓಡಾಡ್ತಾ ಇದೆ, ನಿಮಗೆ ಗೊತ್ತಿಲ್ವೇ?
ನಮ್ಮ ಜನರು ಇವತ್ತು ಆಹಾಕಾರ ಕೊಡ್ತಾ ಇದ್ದಾರೆ ಗೊತ್ತಿಲ್ವೇ ಅಂತ ಹೇಳಿ ನಾನು ಕೊಟ್ಟಿದ್ದೀನಿ ಪತ್ರಿಕಾ ಮಾಧ್ಯಮದಲ್ಲಿ ಬಟ್ ಮಧು ನಾನು ಹೇಳ್ತಾ ಇರೋದು ಫಾರ್ ಎಕ್ಸಾಂಪಲ್ ಈ ಸಂಘ ಪರಿವಾರದ ಈ ಎಲ್ಲ ಚಟುವಟಿಕೆಯಲ್ಲಿ ಬಲಿ ಆಗ್ತಿರುವರು ಕೇಶವ ಕೃಪದಲ್ಲೋ ನಾಗಪುರದಲ್ಲೋ ಇರೋ ಜನ ಅಲ್ಲ, ಸಾಮಾನ್ಯ ಹಿಂದುಳಿದ ವರ್ಗದ ಸಾಮಾನ್ಯ ಬಡ ಜನ. ಎಸ್, ನೀವು ದಕ್ಷಿಣ ಕನ್ನಡಕ್ಕೆ ಹೋದರೆ ಯಾರೋ ಬಿಲ್ಲವನೋ ಯಾರೋ ಮೀನುಗಾರನೋ ಬಲಿ ಆಗ್ತಾರೆ. ಇದಕ್ಕೊಂದು ಪ್ರಬಲವಾದ ಹೋರಾಟವನ್ನು ರೂಪಿಸಬೇಕಾದ್ದು ಸೋಕಾಲ್ ಸೆಕ್ಯುಲರ್ ಪಾರ್ಟೀಸ್ ಕಾಂಗ್ರೆಸ್ ಅಂಡ್ JDS ಮೇಲಿದೆ. ಬಟ್ ಐ ಡೋಂಟ್ ಥಿಂಕ್ ಪೊಲಿಟಿಕ್ಸ್ ಯಾವ ರೀತಿ ಪ್ಲೇ ಮಾಡುತ್ತೆ ಅಂತಂದರೆ ಇಲೆಕ್ಷನ್ ಬಂದಾಗ ಹೇಳ್ತಾರೆ ಅವ್ನು ಹಂಗೆ ಮಾತಾಡ್ಕೊಂಡು ಹೋಗ್ತಾನೆ. ನಾನು ಒಂದು ಹೇಳಿಬಿಡ್ತೀನಿ, ನಮ್ಮ ಪಕ್ಷದೊಳಗೆ, ಬಿಕಾಸ್ ಐ ಕಾಂಟ್ ಸ್ಪೀಕ್ ಅಬೌಟ್ ಕಾಂಗ್ರೆಸ್ ನಾರ್ BJP ಬಿಕಾಸ್ ಐ ಆಮ್ ನಾಟ್ ಇನ್ ದಟ್ ಪಾರ್ಟಿ, ನಾನು ಅದರ ಬಗ್ಗೆ ಮಾತಾಡೋದಕ್ಕಾಗೋದಿಲ್ಲ. JDS ಪಕ್ಷದಿಂದ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವರ ನಾಯಕತ್ವದಲ್ಲಿ ನಾನು ವೈಯಕ್ತಿಕವಾಗಿ ವಿ ಹ್ಯಾವ್ ಬಿನ್ ಕಂಡೆಮಿಂಗ್ ಅದನ್ನ ದ್ವೇಷ ಮಾಡ್ತಾ ಇದ್ದೀವಿ. ಅದನ್ನು ದ್ವೇಷ ಅಂದರೆ ಅದನ್ನು ದೂರ ಇಡ್ತಾ ಇದ್ದೀವಿ, ಅದನ್ನು ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇವಾಗಲೂ ಕೂಡ ನಮ್ಮ ಸಂವಿಧಾನದ ರಕ್ಷಣೆಗೆ ನಮ್ಮ ಕರ್ತವ್ಯ ಯಾವುದೇ ಮಟ್ಟದಲ್ಲಿ ನಾವು ಹೋರಾಟ ಮಾಡಬೇಕಂದ್ರೆ ನಾನು ಹೇಳ್ತೀನಿ, ನಾವು ಪರ್ಮನೆಂಟಾಗಿ ನಾವು ಅವ್ರ ಜೊತೆಗಿರ್ತೀವಿ. ಪಕ್ಷನೂ ಕೂಡ ಇರುತ್ತೆ ಅಂಥೇಳಿ ನನಗೆ ವಿಶ್ವಾಸ ಇದೆ. ಆಮೇಲೆ ನನಗೆಲ್ಲೋ ಒಂದು ರೀತಿಯಲ್ಲಿ ಒಂದು ಬೇಜಾರು ಏನಂತ ಹೇಳಿದರೆ, ಈ ಧರ್ಮಗಳನ್ನು ಹೊಡಿತಕ್ಕಂಥದ್ದು ಮತ್ತು ಹಿಂದುಳಿದ, ನೀವು ಹೇಳಿದ್ರಿ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಅದನ್ನ ಈಗ ಉತ್ತರ ಕೊಡಬೇಕಾಗುತ್ತೆ. ನೀವು ಹಿಂದುಳಿದ ನಾಯಕರಾಗಿ ನೀವು ಬೆಳೀತಾ ಇದ್ದೀರಾ ಅಂಥೇಳಿ. ಇಲ್ಲ, ನನಗೆ ಜನನಾಯಕರಾಗಿ ಬೆಳೀತಕ್ಕಂಥದ್ದು ಆಸೆ ಇದೆ. ಇವತ್ತು ಇಡೀ ಭಾರತದ ಜಾತಿ ವ್ಯವಸ್ಥೆ ನಾನು ವ್ಯಾಕ್ಯೂಮ್ ನೋಡಿ ಒಂದು ಹಿಂದುಳಿದ ವರ್ಗದ ಧ್ವನಿ ಯಾರಾದ್ರೂ ಆಗ್ಬೇಕು ಅಂದ್ರೆ ನಿಮ್ಮ ಕಡೆ ನಾನು ಆಗ್ತೀನಿ, ಅದಕ್ಕೂ ಆಗ್ತೀನಿ. ಆದ್ರೆ ನಾನು ಹೇಳ್ತಾ ಇರೋದು, ನಾನು ಬರೀ ಹಿಂದುಳಿದ ವರ್ಗಕ್ಕೆ ಆಗ್ತೀನಿ ಅಂತ ಹೇಳಿ ಬೇರೆಯವ್ರನ್ನ ನಾವು ದ್ವೇಷ ಮಾಡ್ತಕ್ಕಂಥದ್ದು ಸಂಪ್ರದಾಯ ಅಲ್ಲಲ್ಲ. ನಾನು ಅದು ಇಟ್ಕೊಂಡಿಲ್ಲ. ಅನಿವಾರ್ಯವಾಗಿ ಬ್ಯಾಕ್ವರ್ಡ್ ಸಮಾಜದಲ್ಲಿ ಇರೋದ್ರಿಂದ ನನ್ನನ್ನು ಆ ಕ್ಯಾಟಗರಿಗೆ ಹಾಕ್ಬೋದು. ಆದರೆ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ, ಆಮೇಲೆ ಜನರಿಗೂ ಮನವಿ ಮಾಡ್ತೀನಿ. ನಾನು ರಾಜಕೀಯವಾಗಿ ನಾನೇನೋ ಬೆಳೀತಕ್ಕಂಥದ್ರಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಎಲ್ಲ ಸಮಾಜದವರು, ಎಲ್ಲ ಧರ್ಮದವರು. ನಾನು ಹೇಳ್ತಾ ಇರೋದು ನಿಮ್ಮ ತಂದೆಯವರು, ಅವರು ಆ ಕಾಲಘಟ್ಟದ ಒಂದು ಸಮಾಜವಾದಿ ನಾಯಕ. ಹೌದು, ಅವರ ಮೇಲೆ ಲೋಹಿಯಾದಿಂದ ಎಲ್ಲರ ಪ್ರಭಾವ. ಹಂಗಾರೆ ಸಮಾಜವಾದಿ ನಾಯಕನಾಗಿ ನನ್ನನ್ನು ಬೆಳೆಸ್ಬಿಡ್ಲಿ, ನಾನು ಆಯ್ತಿಗೆ ಉತ್ತರನೇ ಸಿಕ್ಬಿಡ್ತು ನನಗೆ ಅದು. ಬಟ್ ಇವತ್ತಿನ ದಿನ ಸಮಾಜವಾದಿ ನಾಯಕತ್ವ ಕೂಡ ಮರೆ ಆಗ್ತಾ ಇದೆ ಸೊಸೈಟಿಯಿಂದ. ಇರಲೆವೆಂಟ್ ಅನ್ನುವುದು ಸಾಮಾಜಿಕ ನ್ಯಾಯದ ಪ್ರಶ್ನೆ ನೇಪಥ್ಯಕ್ಕೆ ಸೇರಿತಾ ಇದೆ. ಸಾಮಾಜಿಕ ಧರ್ಮದ್ದು, ಇನ್ನೊಂದು ಜಾತಿ, ಮತ್ತೊಂದು ಬದು ಕೂತ್ಕೊಂಡಿದೆ. ಸಾಮಾಜಿಕ ನ್ಯಾಯ ಕರೆಕ್ಟಾಗಿ ಬರಬೇಕಂದ್ರೆ ಸಮಾಜದಲ್ಲಿರ್ತಕ್ಕಂಥ ಸಾಮಾನ್ಯ ಜನರು ಕೂಡ ಕಾಂಟ್ರಿಬ್ಯೂಷನ್ ಕೊಡಬೇಕಾಗುತ್ತೆ. ನಮ್ಮಂಥ ನಾಯಕರು ಒಂದು ಒಳ್ಳೆ ಹೊಂದಾಣಿಕೆ ಮಾಡ್ಕೊಂಡು ಹೋದಾಗ ಮಾತ್ರ ಅದು ಆಯ್ತು. ಅವಶ್ಯಕತೆ ಇದೆ. ನಾನು ಜನರಿಗೂ ಮನವಿ ಮಾಡ್ತೀನಿ, ಪೊಲಿಟಿಷಿಯನ್ಸ್ಗೂ ಮನವಿ ಮಾಡ್ತೀನಿ, ನಮ್ಮಂಥ ನಾಯಕರುಗಳಿಗೂ ಮನವಿ ಮಾಡ್ತೀನಿ. ಅದನ್ನು ಮಾತ್ರ ಮರಿಬೇಡಿ. ಎಸ್ ಮಧು, ನನಗೆ ಇನ್ನೊಂದು ಕುತೂಹಲ ಇದೆ. ಒಂದು, ತಮ್ಮ JDS ಪಕ್ಷ ಅದು ಅಪ್ಪ ಮಕ್ಕಳ ಪಕ್ಷ ಅಂತಾರೆ, ನನಗೆ ಗೊತ್ತಿಲ್ಲ, ಅದು ಯು ವಿಲ್ ಟು ಟೆಲ್. ಸೊ ಅದ್ರ ಜೊತೆಗೆ ಈಗ ಮೊಮ್ಮಗನ ಬಗ್ಗೆ ಕೂಡ ಮಾತನಾಡಿದ್ದಾರೆ, ಪ್ರಜ್ವಲ್ ಬಗ್ಗೆ ನಿನ್ನೆ ನೀವು. ಬಟ್ ನಿಮ್ಮಂಥ ಧ್ವನಿ, ನಿಮ್ಮಂಥ ನಾಯಕತ್ವ ಬೆಳೆಯುವ ವಾತಾವರಣ JDSನಲ್ಲಿ 100%. ಮತ್ತೆ ಇಂಥ ಪ್ರಶ್ನೆಗಳನ್ನು ನಿಮ್ಮ ಮಾಧ್ಯಮದಲ್ಲಿ ಬೇಡವೇ ಬೇಡ. ಉದಾಹರಣೆ ನಾನೇ, ಯಾಕೆಂದರೆ ಅಪ್ಪ ಮಕ್ಕಳು ಪಕ್ಷ ಅಲ್ಲ. ಇಲ್ಲಿ ಮಧು ಬಂಗಾರಪ್ಪ ಇದ್ದಾರೆ, H. ವಿಶ್ವನಾಥ್ ಅವರು, ಹೂ ಹ್ಯಾಡ್ ಹೇಟೆಡ್ ಆ್ಯಂಡ್ ಹೂ ಹ್ಯಾಸ್ ಗಿವನ್ ಸಚ್ ಎ ಬಿಗ್ ಡಿಫ್ರೆಂಟ್ ಕಾಮೆಂಟ್ಸ್ ಆನ್ ದೇವೇಗೌಡರಿಗೆ ಮತ್ತು ಕುಮಾರಣ್ಣವರಿಗೆ. ಅವರು ಕೂಡ ಒಪ್ಕೊಂಡು ಬಂದಿದ್ದಾರೆ. H. G. ರಾಮುಲು ಅವರು ಬಂದಿದ್ದಾರೆ, ಆ ಕಡೆ ಆನಂದ್ ಅಸ್ನೋಟ್ಕರ್ ಅವರು ಬಂದಿದ್ದಾರೆ. ಎಲ್ಲರೂ ಬಂದಿರೋದ್ರಿಂದ ಇವತ್ತು ನಾನು ಒಂದು ನಾಯಕನಾಗಿ ಇಷ್ಟು ಮಟ್ಟಕ್ಕೆ ಬೆಳಿಲಿಕ್ಕೆ JDS ಪಕ್ಷ ಕಾರಣ, ಸನ್ಮಾನ್ಯ ದೇವೇಗೌಡರ ಕಾರಣ, ಸನ್ಮಾನ್ಯ ಕುಮಾರಣ್ಣವ್ರ ಕಾರಣ, ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಕಾರಣ. ಅದೊಂದು ನೋಷನ್ನು, ಅದನ್ನು ದಯವಿಟ್ಟು ನಾನು ಜನರಲ್ಲಿ ಮನವಿ ಮಾಡ್ತೀನಿ. ಆಮೇಲೆ ಪಕ್ಷಗಳಿಗೂ ಕೂಡ ನಾನು ಮನವಿ ಮಾಡ್ತೀನಿ, ಅದು ಅಪ್ಪ ಮಕ್ಕಳು ಪಕ್ಷ. ನೋ, ಅಪ್ಪ ಮಕ್ಕಳು ಪಕ್ಷ ನನಗನ್ಸುತ್ತೆ ಕಾಂಗ್ರೆಸ್ ಪಕ್ಷ ಹಂಗೆ ನೋಡಿದರೆ. ಯಾಕೆಂದ್ರೆ ಅಲ್ಲಿಂದನೂ ಬಂದಿದೆ. ನಾವು ಎಲ್ಲಿದ್ದೀವಿ ಅನ್ನೋದನ್ನ ಸ್ವಲ್ಪ ಅವರು ನಿಂತು ನೋಡೋದು ಒಳ್ಳೆಯದು. ಆಮೇಲೆ ಆ ಮಟ್ಟಕ್ಕೆ ಹೋಗೋದು ಬೇಡ. ನಾನು ತಮ್ಮಲ್ಲಿ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ತೆಗೆದು ಹಾಕಿ. ಇವತ್ತು ನಮ್ಮ ಪಕ್ಷಕ್ಕೆ ನೀವು ಹೇಳಿದ್ರಲ್ಲ, ಅಪ್ಪ ಮಕ್ಕಳು, ನೀವು ಇದು ಆ್ಯಡ್ ಮಾಡಿಬಿಟ್ರಿ. ಅಪ್ಪ ಮಕ್ಕಳು ಅಲ್ಲಲ್ಲ, ಅಪ್ಪ ಮಕ್ಕಳು ಎಲ್ಲಿಗೆ ಬಂದ್ಬಿಡ್ತು, ಮೊಮ್ಮಕ್ಕಳು ಅಂತೇಳಿ. ಇಂಥ ಸಂದರ್ಭವನ್ನು ಕ್ರಿಯೇಟ್ ಮಾಡೋದು ಬೇಡ ಅಂಥೇಳಿ ಸನ್ಮಾನ್ಯ ದೇವೇಗೌಡರಿಗೆ ಮತ್ತು ಕುಮಾರಣ್ಣವರಿಗೆ, ನಮ್ಮ ಪಕ್ಷದವರಿಗೆ ಯಾವತ್ತೂ ಕೂಡ ಚುಚ್ಚುತ್ತೆ. ಇದು ಹೇಳಿದಾಗೆಲ್ಲ ಚುಚ್ಚುತ್ತೆ. ಯಾಕೆಂದರೆ ನಾವು ಆ ಅಪ್ಪ ಮಕ್ಕಳು ಪಕ್ಷ ಮನಸ್ಸಲ್ಲಿ ಇಲ್ಲೇ ಇಲ್ಲ, ಅಪ್ಪ ಮಕ್ಕಳು ಭಾವನೆನೇ ಇಲ್ಲ, ಅಂಥ ಪಕ್ಷದಲ್ಲಿದ್ದೀವಿ. ಜಾತ್ಯತೀತವಾಗಿರ್ತಕ್ಕಂಥ ಪಕ್ಷ. ನಾನು ಒಂದೇ ಒಂದು ಹೇಳ್ತೀನಿ. ಡೋಂಟ್ ಯು ಥಿಂಕ್ ನೀವು ಹಿಂದುಳಿದ ವರ್ಗ ನಾಯಕರಾಗಿ ನೀವು ಬೆಳೀತಾ ಇದ್ದೀರಿ ಅಂದ್ರಲ್ಲ, ಡೋಂಟ್ ಯು ಥಿಂಕ್ ಇಟ್ ಈಸ್ JDS ಹೂ ಇಸ್ ಮೇಕಿಂಗ್ ಮೀ ಗ್ರೋ? ಸಿದ್ದರಾಮಯ್ಯ ಅವರು ಬೆಳೆದಿರ್ತಕ್ಕಂಥದ್ದು ಒಂದು ನಾಯಕತ್ವನೂ ಕೂಡ JDS ಅಂತ ಒಪ್ಕೊಳ್ಳೇಬೇಕಾಗುತ್ತೆ. ಹಾಗೆ ನಾನು ಬೆಳೀತಾ ಇದ್ದೀನಿ ಅಂತಕ್ಕಂಥದ್ದು. ಹಂಗಾರೆ ನಾಳೆ ಹಂಗಾರೆ ನಿಮಗೂ ಅವ್ರು ತೊಂದರೆ ಕೊಟ್ಟರೆ ನೀವು ಬಿಟ್ಟು ಹೋಗ್ತೀರಾ? ನೋಡಿ, ಇವನ್ನೆಲ್ಲ ಇಲ್ಲ. ನಾವು ಒಪ್ಪಿದ್ದೀವಿ, ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ, ನಾನು ಹೋಗಬೇಕಾಗತ್ತೆ. ಆ್ಯಂಡ್ ನನ್ನ ಪಕ್ಷ ನನಗೆ ಸಂಪೂರ್ಣವಾಗಿ ಕೊಟ್ಟಾಗ ನಾನು ಕೊಟ್ಟಿಲ್ಲ ಅಂತ ಹೆಂಗೆ, ಯಾವ ಮಾತಲ್ಲಿ, ಯಾವ ಹೃದಯದಲ್ಲಿ ಹೇಳಿ? ನಾವೆಲ್ಲ ಹೃದಯದಿಂದ
ಮನ್ಸಾರೆ ಮಾಡ್ತಕ್ಕಂಥ ಕೆಲಸ ಯಾವುದೇ ಪಕ್ಷದಲ್ಲಿ ಇದ್ರೂ ಕೂಡ ಯಾವುದೇ ಸಂದರ್ಭದಲ್ಲಿ ಇವಾಗ ಐ ಎಕ್ಸೆಪ್ಟ್ ಆ್ಯಂಡ್ ವೆರಿ ನೈಸ್. ನಾನು ನಾಯಕನಾಗಿ ಬೆಳಿಲಿಕ್ಕೆ ಸಂಪೂರ್ಣವಾಗಿ ಸ್ವತಂತ್ರ ಈ ಪಕ್ಷದಲ್ಲಿದೆ. ಇನ್ನೊಂದು ಯೂಶ್ವಲಿ JDS ಅಂದ ತಕ್ಷಣ ಅದು ಒಕ್ಕಲಿಗರ ಪಕ್ಷ ಅನ್ನೋ ಆರೋಪ ಕೂಡ ಇದೆ. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ, ನಾನು ಮೂರನೇವನು. ಯು ಹ್ಯಾವ್ ಟು ಟೆಲ್. ಏನಿಲ್ಲ, ಒಕ್ಕಲಿಗರ ಪಕ್ಷನೇ ಅಲ್ಲ. ಅದನ್ನೇ ಸ್ವಾಭಾವಿಕವಾಗಿ BJP ಅಂದರೆ ಲಿಂಗಾಯತರದು ಅಂತಾರೆ, ಕಾಂಗ್ರೆಸ್ ಅಂದರೆ ಹಿಂದುಳಿದವ್ರಿಗೂ ಇಲ್ಲಾಂದ್ರೆ ಮುಸ್ಲಿಮ್ಸ್ ಅವ್ರದ್ದು ಅಂತಾರೆ, ಇದನ್ನು ಒಕ್ಕಲಿಗರು ಅಂತ. ಆತ ಭಾವನೆನೇ ಇಲ್ಲ. ಯಾಕೆಂದರೆ ಶಿವಮೊಗ್ಗದಲ್ಲಿ 7ರಲ್ಲಿ 6 ಗೆದ್ದಿದ್ದೀವಿ, 7ರಲ್ಲಿ 3 ಗೆದ್ದಿದ್ದೀವಿ. ನಿಮ್ಮ ಸಮೀಕ್ಷೆಗಳೆಲ್ಲ ಹೇಳ್ತಾ ಇದ್ದೀವಿ ಇನ್ನೂ ಹೆಚ್ಚಾಗುತ್ತೆ JDSಗೆ ಅಂತ. ನನ್ನ ಹಣೆ ಬರೋನ್ನ ನಾನು ಬರ್ಕೊಳಕ್ಕೆ ಹೋಗಲ್ಲ, ಜನರಿಗೆ ಬಿಡ್ತೀನಿ. ಕಾರವಾರದಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ. ರಾಜ್ಯಮಟ್ಟದಲ್ಲಿ ಓಡಾಡ್ತಾ ಇದ್ದೀನಿ. ಗೀತಾ ಶಿವರಾಜ್ ಕುಮಾರ್ ನನ್ನ ಸೋದರಿ, ಅವರು ಕೂಡ ಇವತ್ತು ಏನು ಪ್ರಚಾರಕ್ಕೂ ಕೂಡ ನಾನೇ ಹೇಳಿದೆ ಸ್ವಲ್ಪ ಲೇಟಾಗಿ ಬನ್ನಿ ಅಂತ. ಯಾಕಂದರೆ ಮಕ್ಕಳು ಮದುವೆ, ಪಾರ್ವತಮ್ಮರು ಅವರು ತೀರ್ಕೊಂಡು ಹೋದರು, ಶಿವಣ್ಣ ಅವ್ರದ್ದು ಸ್ವಲ್ಪ ಹೆಲ್ತ್ ಇಶ್ಯೂ, ಇದೆಲ್ಲ ಆದವಳು ಈಗ ಫ್ರೀ ಆ್ಯಂಡ್ ಶೀ ಈಸ್ ಎಕ್ಸಲೆಂಟ್. ಅವಳು ಸ್ಟಾರ್ ಕ್ಯಾಂಪೇನರ್ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ಏನು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ನನ್ನನ್ನು ಮೀರಿಸ್ತಾರೆ ಇವಾಗ. ಯಾಕೆಂದರೆ ಶಿ ಹ್ಯಾಸ್ ಮೇಡ್ ಶಿವರಾಜ್ ಕುಮಾರ್ ಆಲ್ಸೋ ಆ ಅನುಭವ ಇರೋದ್ರಿಂದ ಈಗ ಪೊಲಿಟಿಕಲಿ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಹರ್ ಸರ್ವಿಸಸ್. ಬಂಗಾರಪ್ಪನವ್ರನ್ನ ನೋಡ್ತಾ ಬೆಳೆದವ್ರಲ್ವಾ? ಹೌದು. ಆಮೇಲೆ ನಮ್ಮ ತಂದೆಯವರು ಕೊನೆ ದಿನಗಳು ನಾನು ಅವ್ರನ್ನ ಕಾರಲ್ಲಿ ಕರ್ಕೊಂಡು ಶಿವರಾಜ್ ಕುಮಾರ್ ಮನೆಗೆ ಹೋಗಬೇಕು, ಅವ್ರು ಸ್ವಿಮ್ಮಿಂಗ್ ಮಾಡಬೇಕು. ನಮ್ಮ ತಂದೆಯವ್ರು ಸ್ವಿಮ್ಮಿಂಗ್ ಮಾಡೋರು, ನಾವು ಚಳಿಯಲ್ಲಿ ಸುಮ್ಮನೆ ಹೋಗಿ ಕೂತ್ಕೊಳ್ತಾ ಇದ್ವಿ, ಒಂದು ಕಾಫಿ ಕುಡಿತಾ ಇದ್ದೆ. ಸ್ವಿಮ್ಮಿಂಗ್ ಮುಗಿಸ್ಕೊಂಡು ನನಗೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಆ ಕಡೆ ಈ ಕಡೆ ಕೂರಿಸ್ಕೊಂಡು ನಮ್ಮ ತಂದೆ ಮಧ್ಯ ಕೂತ್ಕೊಂಡು ಮಾತಾಡ್ತಿದ್ದಿದ್ದು ಇವತ್ತಿಂದಲ್ಲ, ಅವತ್ತಿಂದ ಇವತ್ತುವರೆಗೂ. ಅದೇ ನಮಗೆ ಇವತ್ತು ರಕ್ಷಣೆ. ನಮಗೆ ಗುರುಗಳು ಬೇಡ, ನಮ್ಮ ತಂದೆಯವರೇ ಇದ್ದರು. ನಾವು ಕೇಳಲಿಲ್ಲ, ಟ್ಯೂಷನಿಗೆ ಹೋಗಲಿಲ್ಲ, ಪಾಠಕ್ಕೆ ಹೋಗಲಿಲ್ಲ, ನಮಗೆಲ್ಲ ಸಿಕ್ತು, ಅನುಭವ ಸಿಕ್ತು. ನಾನು ಯಾಕೆ ಈಗ ಮೊನ್ನೆನೂ ಕೂಡ ಕುಮಾರಣ್ಣವ್ರು ಹೇಳಿದರು, ಇಲ್ಲ ಮಧು ನೀನೇ ಮಾಡಬೇಕು ಯಲಹಂಕ ಫಂಕ್ಷನ್ನು ಅಂತ. ಸನ್ಮಾನ್ಯ ದೇವೇಗೌಡರಿದ್ದು, ಮಧು ನೀನೇ ಕರೆಕ್ಟು ಅಂದರು. ಫುಲ್ ಫ್ರೀಡಮ್ ಕೊಟ್ಟರು. ಆಯಿತು, ನೀವು ಮಧುವರೇ ಈ ಪಕ್ಷದಲ್ಲಿ ಬೆಳೆಯೋಕ್ಕಾಗುತ್ತಾ? ನೀವೇ ನೋಡಿದ್ರಿ, ನಿಮ್ಮ ಮಾಧ್ಯಮದಲ್ಲಿ ತೋರಿಸಿದ್ರಿ. ಅಲ್ಲಿ ಕುಮಾರಣ್ಣವರು ಸನ್ಮಾನ್ಯ ದೇವೇಗೌಡರು ಬಿಟ್ಟರೆ ನಂದೇ ಆರ್ಭಟ ಜಾಸ್ತಿ ಆಗಿತ್ತು, ಎಲ್ಲರೂ ಹೇಳಿದ್ದು. ಎಷ್ಟು ಖುಷಿಯಾಗಿ ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದೊಳಗೆ ಅಂತ ಹೇಳಿದ್ರೆ, ಮಧುವರೇ ಎಂಥ ಫಂಕ್ಷನ್ ಮಾಡಿದ್ರು ಯಲಹಂಕದಲ್ಲಿ. ನಾನು ವೈಯಕ್ತಿಕವಾಗಿ ನಿಮ್ಗೆ ಒಳ್ಳೇದಾಗಬೇಕು ಅಂತ ನಾನು ಅದನ್ನೇ ಬೆಳೀತಾ ರಾಜಕೀಯ ಭವಿಷ್ಯ ಉಜ್ವಲವಾಗಿರ್ಬೇಕು ಬೆಳೆಸ್ತಾ ಇದ್ದಾರೆ. ನಾನು ಹೇಳುವ ವ್ಯಕ್ತಪಡಿಸುವ ಸಂಶಯಗಳು ನಂದಲ್ಲ, ಜನಸಾಮಾನ್ಯರ ಸಂಶಯ ನಿಮ್ಮ ಮುಂದೆ. ಅವರಿಗೆ ನಾನು ಮನವಿಯನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ಬೆಳೆಸ್ತಾ ಇದ್ದಾರೆ, ಎಕ್ಸೆಪ್ಟ್ ಮಾಡಿ. ಇಟ್ ಇಸ್ ನಾಟ್ ವಾಟ್ ಯು ಆರ್ ಥಿಂಕಿಂಗ್. ಇಟ್ ಇಸ್ ನಾಟ್ ವಾಟ್ ಯು ಆರ್ ಥಿಂಕಿಂಗ್. ಯಾಸ್ ವೀಕ್ಷಕರ, ಇನ್ನೊಂದು ವಿರಾಮ ತಗೋತೀನಿ. ವಿರಾಮದ ನಂತರ ಮಧು ಅವರ ಜೊತೆ ಇನ್ನೊಂದಿಷ್ಟು ಮಾತಾಡ್ತೀನಿ. ವಿರಾಮದ ನಂತರ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನನ್ನ ಜೊತೆ ಇದ್ದಾರೆ ಮಧು ಬಂಗಾರಪ್ಪ. ಸರ್, ನೀವು ಇದರಲ್ಲಿ ಒಂದು ಮಾತನಾಡಿದ್ದು ಬಾಗಲಕೋಟೆಯಲ್ಲಿ, ನಾವು ಯಾರನ್ನೂ ಕಿಂಗ್ ಮಾಡೋಕ್ಕೆ ಬಂದಿಲ್ಲ, ಇಲ್ಲಿ ನಾವೇ ಕಿಂಗ್. ಅಂದರೆ ಚುನಾವಣೆಯ ನಂತರ 113 ಸ್ಥಾನದ ಬಗ್ಗೆ ಕುಮಾರಸ್ವಾಮಿಯವರು ಮಾತನಾಡಿದ್ದಾರೆ, ದೇವೇಗೌಡರು ಮಾತಾಡಿದ್ದಾರೆ. ಈಗ ನೀವು ಹೇಳಿದ್ದು ಅದು ಅರ್ಥ ಅದೇನು? ಕರ್ನಾಟಕದ ಇಡೀ ರಾಜಕಾರಣವನ್ನು ಗಮನಿಸಿದರೆ ನೀವು ಆ ಸ್ಥಿತಿಯಲ್ಲಿದ್ದೀರಾ? ಓಕೆ, ನಾನು ಅದನ್ನ ನನಗೆ ಸ್ವಲ್ಪ ಟೈಮ್ ಕೊಟ್ಟರೆ ಕರೆಕ್ಟಾಗಿ ಹೇಳ್ತೀನಿ. ನೋಡಿ, ಒಂದು ನಮ್ಮ ಪಕ್ಷನೇ ಸ್ವಾಭಾವಿಕವಾಗಿ ಎಷ್ಟೋ ಸಂದರ್ಭದಲ್ಲಿ ನಿರೀಕ್ಷೆ ಮೀರಿ ಉತ್ತರ ಕೊಡ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲೂ ಕೂಡ ಆಗಿದೆ. 177 ಇರ್ತಕ್ಕಂಥ ಕಾಂಗ್ರೆಸ್ಸು 37ಕ್ಕೂ ಬಂದಿದೆ. ನಾನು ಹೆಚ್ಚು ಕೊಡೋದಕ್ಕೆ ಹೋಗೋದಿಲ್ಲ ಅದ್ರ ಬಗ್ಗೆ. ನಾನು ಈಗ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷ ಹಂತವಾಗಿ ಚುನಾವಣೆ ಉದ್ದೇಶವನ್ನು ಇಟ್ಕೊಂಡು ಅಧಿಕಾರಕ್ಕೆ ಒಳ್ಳೆಯದಾಗಿ ಬರಬೇಕು ಅಂಥೇಳಿ ನಾವು ಕೊಡ್ತಕ್ಕಂಥ ಮತ್ತು ಜನರಿಗೆ ನಾವು ಮಾಧ್ಯಮದಲ್ಲಿ ಎಷ್ಟು ಬಂದಿದ್ದೀವಿ ಅದಕ್ಕಿಂತ ನಾವು ಜನರಿಗೆ ಹೋಗಿ ತಲುಪ್ತಕ್ಕಂಥ ನೇರವಾಗಿ 1 to 1. ಐ ಥಿಂಕ್ ಕುಮಾರಣ್ಣವರು ಇವತ್ತು ಏನು 126 ಜನರನ್ನು ನಾವು ಘೋಷಣೆಯನ್ನು ಮಾಡಿದ್ದೀವಿ, 126, ಅದನ್ನು ಸುಮ್ಮನೆ ನಾಮಕಾವಸ್ಥೆ ಮಾಡೋಕ್ಕೆ ಹೋಗಿಲ್ಲ. 1 ವರ್ಷದಿಂದ ತಾವು ಮಾಧ್ಯಮದವ್ರು ನೀವು ಸುಮ್ಮನೆ ಹೇಳ್ತಾನೆ ಇದ್ದೀರಾ, ಮಾಡ್ತಿಲ್ಲ ಅಂತ. ಅದು ಪ್ರಶ್ನೆ ನಮಗೆ ಮಾತ್ರ ಬಂತೆ ಹೊರತು ಕಾಂಗ್ರೆಸ್ BJP ಅವರಿಗೆ ಬರಲಿಲ್ಲ ಅದು. ಯಾಕೆಂದರೆ ಅವ್ರದ್ದೆಲ್ಲ ಸೀಟ್ ಸ್ಯಾಂಕ್ಷನಿಂಗ್ ಅಥಾರಿಟಿ ಆ್ಯಂಡ್ ಸೈನಿಂಗ್ ಅಥಾರಿಟಿ ಡೆಲ್ಲಿಯಲ್ಲಿದೆ, ಕೀ ಇಲ್ಲಿಲ್ಲ ಅಲ್ಲಿ. ಒಂದು ನಮ್ಮ ಕೀ ನಮ್ಮ ಹತ್ರನೇ ಇದೆ. ಆದರೆ ಬೇರೆ ಪಕ್ಷಗಳಿಗಿಂತ ನನಗನ್ಸುತ್ತೆ ವಿ ಆರ್ 45 to 50 days ಅಹೆಡ್. ಬಿಕಾಸ್ 126 ಕ್ಷೇತ್ರದೊಳಗೆ ನಾನು ಕೂಡ ಒಬ್ಬ ನಾಯಕನಾಗಿ ಕುಮಾರಣ್ಣವರಲ್ಲಿ ಕೋರ್ ಕಮಿಟಿಯಲ್ಲಿ ಇರಬೇಕಾದ್ರೆ ಒಂದೊಂದು ಕ್ಷೇತ್ರನೂ ಕೂಡ ಒಬ್ಬೊಬ್ಬ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ನನಗನ್ಸುತ್ತೆ 80 ಜನರು ಇವತ್ತಿನ ಸಂದರ್ಭದಲ್ಲಿ ಗೆಲ್ತಕ್ಕಂಥ ಅಭ್ಯರ್ಥಿ ಅಂತ ಹೇಳಿ ನಾವು ಅನ್ಕೊಂಡಿದ್ದೀವಿ. ಈ ಸಿಚುವೇಶನ್ ಓವರ್ ಕರ್ನಾಟಕದ. ಸೊ JDS ಏನಿದೆ ಹಳೆ ಮೈಸೂರು ಪ್ರದೇಶದಲ್ಲಿ ತಾವು ಪ್ರಬಲರಾಗಿದ್ದಾರೆ, ನೋ ಇಶ್ಯೂ. ಸೊ ನೀವು ಹೈದರಾಬಾದ್ ಕರ್ನಾಟಕದಲ್ಲಿ ಕೆಲವು ಸ್ಥಾನಗಳು ನಿಮ್ಮದು ಬರ್ಬೋದು, ಐ ಡೋಂಟ್ ಡಿನೈ ದ್ಯಾಟ್. ಆದರೆ
ಮುಂಬೈ ಕರ್ನಾಟಕ ಕರಾವಳಿ ಕೆಲವು ಪಾರ್ಟ್ ಆಫ್ ಮಲೆನಾಡಿನಲ್ಲಿ JDS ಅಸ್ತಿತ್ವದ ಪ್ರಶ್ನೆ ಇದೆ, ಕ್ಯಾಂಡಿಡೇಟ್ ಹುಡುಕಬೇಕಾಗಿದೆ ನೀವು. ಇಲ್ಲ. ಹೌ ಕ್ಯಾನ್ ಯು ಸೇ ಯು ವಿಲ್ ಗೆಟ್ 130 seats? ಉತ್ತರ ಕನ್ನಡ ನೀವೇ ಬರ್ತಾ ಇದ್ದೀರಿ, ಸಿರ್ಸಿ ಸಿದ್ದಾಪುರ ಭಾಗದಲ್ಲಿ ನಿಮಗೆ ಗೊತ್ತಿದೆ. ನಾನು ಅದನ್ನ ಹೆಚ್ಚು ತಮ್ಮಲ್ಲಿ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ 6 ಸೀಟ್ನೇ ಘೋಷಣೆ ಮಾಡಿಬಿಟ್ವಿ ನಾವು. ಅವ್ರನ್ನಾಗಲೇ ಫೀಲ್ಡಲ್ಲಿ ಬಿಟ್ಟಿದ್ದೀವಿ, ವಾರಿಗೆ ರೆಡಿಯಾಗಿ ವಾರಿಗಾಗಲೇ ಟ್ರೈನಿಂಗ್ ನಡೀತಾ ಇದೆ ಅವರಿಗೆ. ಆಮೇಲೆ ದಯವಿಟ್ಟು ಒಂದು ತಿಳ್ಕೊಳ್ಬೇಕಾಗತ್ತೆ, ಹೋದ ಸತಿ ಶಶಿಭೂಷಣ್ ಹೆಗ್ಡೆ ಅವರು 1600 ಓಟ 800 ಓಟಲ್ಲಿ ಸೋತಿರೋದು. ಸನ್ಮಾನ್ಯ ಕುಮಟಾದಲ್ಲಿ ದಿನಕರ್ ಶೆಟ್ಟಿ ಅವರು ಇಲ್ಲ ಇವಾಗ. ದಿನಕರ್ ಶೆಟ್ಟಿ ಅವ್ರಿಗಿಂತ ಅಲ್ಲಿ ಪ್ರಾಬಲ್ಯವಾಗಿ ಅವತ್ತು ಕೂಡ JDS ಪಕ್ಷ ಭಾಳ ಸ್ಟ್ರಾಂಗ್. ದಿನಕರ್ ಶೆಟ್ಟಿ ಅವ್ರಿಗಿಂತ JDS ಸ್ಟ್ರಾಂಗ್. ಅಲ್ಲಿ 400 ಓಟಲ್ಲಿ ಸೋತಿರೋದು. ಇನಾಯತ್ ಅಂತ ಹೇಳಿ ಭಟ್ಕಳ ಅವರು 9000 ಓಟಲ್ಲಿ 9000 7000 ಓಟಲ್ಲಿ ಸೋತಿರೋದು. ಹಾಗಾದ್ರೆ ಇದು ಬಟ್ ನೀವು ಇಲ್ಲಿ ಕಡೆ ಮುಂಬೈ ಕರ್ನಾಟಕ ಬನ್ನಿ ಸರ್. ಆಯ್ತು, ಕರಾವಳಿಯಲ್ಲಿ ಎಸ್ ಉತ್ತರ ಕನ್ನಡದಲ್ಲಿ ಇಂಪ್ರೂವ್ ಆಗ್ತಿದೆ, ಬಿಕಾಸ್ ಉತ್ತರ ಕನ್ನಡದಲ್ಲೂ ಕೂಡ ಬಂಗಾರಪ್ಪನ ಪ್ರಭಾವ ಇದೆ. ಯು ಆರ್ ಡೂಯಿಂಗ್ ಇಟ್. ಐ ನೋ ಇಶ್ಯೂ ಅಬೌಟ್ ದಟ್. ಕಂಪ್ಯಾರಿಟಿವ್ಲಿ ವಿ ಆರ್ ವೀಕರ್ ಇನ್ ಬಾಂಬೆ ಕರ್ನಾಟಕ. ಬಟ್ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ಆಗ್ತವೆ, ಜನರು ಕೂಡ ನಾನು ಹೇಳಿದೆ ವ್ಯಕ್ತಿಗತವಾಗಿರ್ತಕ್ಕಂಥ ಚುನಾವಣೆ ನಡೀತದೆ, ನೆಕ್ಸ್ಟ್ ಪಕ್ಷದ ಪರವಾಗಿ ನಡೀತದೆ. ನಾವು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಅಂದ್ರೆ ಸೈದ್ಧಾಂತಿಕ ಚುನಾವಣೆ ನಡೆಯಲ್ಲ, ಸೈದ್ಧಾಂತಿಕವಾದ ಚುನಾವಣೆ ಇಲೆಕ್ಷನ್ ಮತದಾರ ಒಂದು ಹಾಕಬೇಕಾದ್ರೆ ಇವನು ಕಳ್ಳ ಆದ್ರೇನು ಜೈಲಿಗೆ ಹೋಗಿ ಬಂದ್ರೇನು ಇವನು ಈ ಪಕ್ಷದಿಂದ ಸೈದ್ಧಾಂತಿಕ ಹೇಳ್ತಾ ಇದ್ದಾನೆ ಅದಕ್ಕೋಸ್ಕರ ವೋಟ್ ಹಾಕ್ತೀನಿ ಅಂತ ಹೇಳಿಲ್ಲ. ಫಸ್ಟ್ ನಿಮಗೆ ಬರೋದು ನಿಮ್ಮ ಅಪಿರಿಯನ್ಸು, ಬಿಕಾಸ್ ಐ ಆಮ್ ವೋಟಿಂಗ್ ನಾಟ್ ಟು ಅ ಪಾರ್ಟಿ, ಐ ಆಮ್ ವೋಟಿಂಗ್ ಟು ಅನ್ ಇಂಡಿವಿಜುವಲ್ ಫಸ್ಟ್. ದೆನ್ ದಿಸ್ ಇಂಡಿವಿಜುವಲ್, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವೇರ್ ಹಿ ಈಸ್ ಫ್ರಮ್, ವಿಚ್ ಪಾರ್ಟಿ ಈಸ್ ಫ್ರಮ್, ರೈತರಿಗೆ ಏನು ಮಾಡ್ತಾರೆ, ಬೇರೆಯವ್ರಿಗೆ ಏನು ಮಾಡ್ತಾರೆ, ಬೇರೆಯವರು ಏನು ಮಾಡಿದ್ದಾರೆ ಅಧಿಕಾರ ಕೊಟ್ಟ ಮೇಲೆ, ಇದೆಲ್ಲ ಸುತ್ತುವರಿಯುತ್ತೆ. ಇಂಥ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪಕ್ಷ ಯಾವುದು ಅಂತ ಹೇಳಿದರೆ JDS ಪಕ್ಷ. ಅದಕ್ಕೆ ನಾವು ಚೆನ್ನಾಗಿ ಸ್ಕ್ರೀನಿಂಗ್ ಮಾಡಿ 1 ವರ್ಷದಿಂದ ಕುಮಾರಣ್ಣವರು ಓಡಾಡಿ ನಮಗೂ ಓಡಾಡಿಸಿ ನಮ್ಮ ಮಾಹಿತಿಗಳನ್ನು ತಗೊಂಡು. ಅಲ್ಲ ಶಶಿಧರ್ ಭಟ್ರೆ, ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಿವಮೊಗ್ಗದಲ್ಲಿ ಒಬ್ಬರು ಗೆಲ್ಲಲ್ಲ ಅಂದಿದ್ರು ಹೋದ ಸತಿಗೆ. ತಮ್ಮ ಸುದ್ದಿವಾಹಿನಿ ಇನ್ನೂ ಬಂದಿರಲಿಲ್ಲ, ನನ್ನನ್ನು ಕೂಡ ನಾನು ಗೆಲ್ಲಲ್ಲ ಅಂತ ಯಾವುದೋ ಒಂದು ಚಾನಲ್, ನಾನು ಹೆಸರು ಹೇಳೋದಕ್ಕವಲ್ಲ, ಗೆದ್ದರೆ ಮಧುರು ಗೆಲ್ಬೋದು ಅಂತ ಹೇಳಿ. ಹಾಗಾದರೆ ಅಲ್ಲಿ ನಾನು 26-27 ಸಾವಿರ ಲೀಡಲ್ಲಿ ಗೆಲ್ತೀನಿ. ಶಾರದಾ ಪುರನಾಯ್ಕ ಅವರು 11,000 ಲೀಡಲ್ಲಿ ಗೆಲ್ತಾರೆ. ಅಪ್ಪಾಜಿ ಗೌಡರು 48,000 ಲೀಡಲ್ಲಿ ಗೆಲ್ತಾರೆ. ಯಾಕೆ ಇದು ಮಾಹಿತಿ ಅವ್ರಿಗೆ ಕಾಣಿಸ್ಲಿಲ್ವೇ? ಹಂಗಾರೆ ನಾವೇನು ಲಕ್ಕಿನ, ನಾವೇನು ಲಕ್ಕಿ ಇದ? ಇಲ್ಲ, ವೈ ಐ ಆಮ್ ಟೆಲಿಂಗ್ ಇಸ್ ದಿಸ್ ಇಸ್ ನಾಟ್ ರೈಟ್. ಈವನ್ ಸಿಟಿಯಲ್ಲೂ ಕೂಡ 23-24 ಸಾವಿರ ಓಟ್ ತೊಗೊಂಡಿದ್ದೀವಿ. ಈಗಲೂ ಕೂಡ ನಾನು ಹೇಳ್ತಾ ಇದ್ದೀನಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಲೆಕ್ಕ ಹಿಡದೇ ಇರೋರೇ ಅಲ್ಲಿ 3 ಗೆದ್ವಿ. ಇನ್ಫ್ಯಾಕ್ಟ್ BJP ಹವಾ ಅಂತ ಹೇಳಿ ಹೋದ ಸತಿ ಹೇಳಿದ್ದು, ಸಾರಿ KJP ಹವಾ ಅಂತ ಹೇಳಿರೋದು, KJP ಒಂದೇ ಗೆದ್ದಿದ್ದು. ಆ್ಯಂಡ್ ಇನ್ನೊಂದು ಲೆಕ್ಕಾಚಾರ ಇದೆ ಈ BJP ಅವ್ರದ್ದು. BJP ಒಂದಾದ ತಕ್ಷಣ ಗೆದ್ದುಬಿಡ್ತಾರೆ. ಸಾರಿ, ಈಗ 37 ಸಾವಿರ BJP ತಗೊಂಡಿತ್ತು ನಮ್ಮ ಸೊರಬದಲ್ಲಿ, ಸಾರಿ KJP 5,000 BJP. ಅವ್ರು ಲೆಕ್ಕ ಹಾಕಿದ್ರೇನು ನನ್ನ ಲೀಡಷ್ಟು ಬರಲ್ಲ ಅವರು. ಅದನ್ನ ಯಾಕೆ ಹೇಳ್ತಾ ಇದ್ದೀನಿ, ಈ ಲೆಕ್ಕಾಚಾರ ಪ್ರಶ್ನೆ. ಶಿಕಾರಿಪುರದಲ್ಲಿ ಎಸ್ ಯಡಿಯೂರಪ್ಪನವ್ರು ನಿಲ್ತಾರೆ, ಅವ್ರನ್ನ ಎದುರಿಸೋಕೆ ಈಗ ಶಿವಮೊಗ್ಗದಲ್ಲಂತೂ ಎಸ್ ಒಂದು ಕಡೆ ಯಡಿಯೂರಪ್ಪ, ಒಂದು ಕಡೆ ನೀವು ಫೈಟ್ ಅನ್ನೋ ಲೆವೆಲಿಗೆ ಬಂದು ನಿಂತಿದೆ. ಐ ಡೋಂಟ್ ನೋ ಹೌ ಟು ಫೇಸಿಂಗ್. ಹ್ಯಾಕ್ ಫೇಸ್ ಮಾಡ್ತೀರಿ ಶಿಕಾರಿಪುರ? ನನಗನ್ಸುತ್ತೆ ಶಿಕಾರಿಪುರದ ಜನರು ಭಾವನೆಗಳನ್ನು ನೋಡಿದಾಗ, ನಾನು ಮೊನ್ನೆ ಒಂದು ಪಾದಯಾತ್ರೆ ಮಾಡಿದೆ, ಅದಾದಮೇಲೆ ನನಗೆ ಉತ್ತರನೂ ಕೊಡ್ತು ರಾಜ್ಯ ಸರ್ಕಾರ ಒಂದು ನೀರಾವರಿ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ, ಹಾಗೆ ಗುದ್ಲಿ ಪೂಜೆನೂ ಮಾಡಿದೆ. ಆ ಸಂದರ್ಭದಲ್ಲಿ ತಮಗೆ ಗೊತ್ತಿದೆ, ಕರಾವಳಿ ಭಾಗದಲ್ಲಿ, ಕರಾವಳಿ ಅಂದರೆ ಸಾರಿ ನಮ್ಮ ಸಿರ್ಸಿ, ನಮ್ಮ ಉತ್ತರ ಕನ್ನಡದಲ್ಲಿ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾಳ ಪ್ರಸ್ತುತವಾಗಿರ್ತಕ್ಕಂಥದ್ದು ಅರಣ್ಯ ಜಮೀನಲ್ಲಿ ಸಾಗುವಳಿ ಮಾಡೋದು. ಅದನ್ನು ನಾವು ಕೊಡ್ತೀವಿ ಅಂಥೇಳಿ ನಮ್ಮ ಪಕ್ಷದ ವತಿಯಿಂದ ಮಾಡಿದೆ. 2.5 ದಿವಸ ನಾನು ಪಾದಯಾತ್ರೆ ಮಾಡಿದೆ. ಆ ಸಂದರ್ಭದಲ್ಲಿ ಒಂದು ನಾನು ತಿಳ್ಕೊಂಡೆ, ಜನರಿಗೆ ಎಲ್ಲೋ ಒಂದು ಬದಲಾವಣೆ ಕೊಡಬೇಕು. ಮದಣ್ಣವರು, ಯಾಕೆ ನಮಗೂ ಅಷ್ಟೇ 40 ವರ್ಷದಿಂದ ಇವರಿಗೆ ಕೊಟ್ಟು ಇದಾಗಿದೆ, ನಾವು ಬದಲಾವಣೆ ಮಾಡಬೇಕಂತ ಇದೆ. ನೀವೇನು ಮಾಡಬೇಕಂತ ಇದ್ದೀರಿ? ನಾವು ವಿ ಹ್ಯಾವ್ ಸೆಡ್ ದೀಸ್ ಆರ್ ದ ಥಿಂಗ್ಸ್, ನಾವು ಇದನ್ನೆಲ್ಲ ಮಾಡಬೇಕಂತ ಇದ್ದೀವಿ, ನಮಗೂ ಒಂದು ಅನುಕೂಲ ಮಾಡಿಕೊಡಿ ಅಂತ. 2 ಥರ ಚುನಾವಣೆ ಮಾಡ್ಬೋದು. ಬೇರೆಯವರಿಗೆ ಕೆಟ್ಟದಾಗ ಬೈದು ನಮಗೆ ಸಹಕಾರ ಮಾಡಿ ಅಂತ. ಇನ್ನೊಂದು ಡೆವಲಪ್ಮೆಂಟ್ ಪಾಲಿಟಿಕ್ಸ್, ಪೀಪಲ್ ವಾಂಟ್ ದಟ್. ಸಮಸ್ಯೆ ಜೊತೆ ನೀವು ಹೇಗೆ ಗುರುತಿಸ್ಕೊತೀರಿ? ಅಲ್ಟಿಮೇಟ್ಲಿ ಡೆವಲಪ್ಮೆಂಟ್ ಎಲ್ಲ ಟಾರ್ ರೋಡ್ ಕಿತ್ಕೊಂಡು ಹೋಯ್ತು. ಸನ್ಮಾನ್ಯ CM ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಡಿಯೂರಪ್ಪರು ಅವ್ರು ಏನು ಟಾರ್ ಹಾಕಿದ್ರಲ್ಲ, ಅದೆಲ್ಲ 5 ವರ್ಷಕ್ಕೇನೆ ಕಿತ್ಕೊಂಡು ಹೋಯ್ತು. ಕಳಪೆ ಕಾಮಗಾರಿಗಳು
ಯಾಕೆ ನೀವು ಕೂಡ ಮಾಧ್ಯಮದಲ್ಲಿ ಹೇಳಿದ್ರಿ ಯಾಕೆ ದುಡ್ಡು ಅಷ್ಟೊಂದು ತಂದರು ಅಂದರೆ ಇದು ಪರ್ಸ್ನಲ್ ಗೇನಿಗೋಸ್ಕರ ಅಂತ ಹೇಳಿ ಕೂಡ ಮಾಧ್ಯಮದಲ್ಲಿ ನಾವು ನೋಡ್ಬಿಟ್ಟು ನನ್ನ ಹತ್ರ ಇಲ್ಲ. ಅದಕ್ಕೆ ಕೋರ್ಟು ಕಚೇರಿ ಎಲ್ಲ ಪಾಪ ಅವರೆಲ್ಲ ಅನುಭವಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಯಾಕೆಂದ್ರೆ ನಾವು ಅನುಭವಿಸಿದ್ದೀವಿ. 18 ವರ್ಷ ನಮ್ಮ ತಂದೆಯವರು ನಿರಪರಾಧಿ ಅಂತ ಕಾಂಗ್ರೆಸ್ ಅವರೇ ನಮ್ಮ ಮೇಲೆ ಕೇಸ್ ಹಾಕಿದ್ದು. ಏನು ಮಾಡೋಕ್ಕಾಗುತ್ತೆ? ಅದೇನೂ ಆಗಿರಲಿಲ್ಲ, ತಮ್ಗೆ ಗೊತ್ತು. ಇಟ್ಸ್ ಅ ಪಾರ್ಟ್ ಆ್ಯಂಡ್ ಪಾರ್ಷಲ್ ಆಫ್ ದ ಸಿಸ್ಟಮ್. ಯು ಆರ್ ಇನ್ ಪಾಲಿಟಿಕ್ಸ್, ಯು ಹ್ಯಾವ್ ಟು ಫೇಸ್ ಆಲ್ ಕೈಂಡ್ ಆಫ್ ಮ್ಯೂಸಿಕ್, ಎಲ್ಲ ಥರದ ಮ್ಯೂಸಿಕ್ನು ನೀವು ಪ್ಲೇ ಮಾಡಿ. ಅದನ್ನೇ ನಾನು ಹೇಳ್ತಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗ ತಮ್ಮ ಗೇಮ್ ಪ್ಲಾನ್ ಐ ವಾಂಟ್ ಟು ನೋ. ನೀವು ಯಾವ ಇಶ್ಯೂವನ್ನು ಇಟ್ಕೊಂಡು ರಾಜ್ಯ ಮಟ್ಟದ ಬಂದು ಒಂದು ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ್ಯಾಟ್. ಸೊ ನಿಮ್ಮ ಗೇಮ್ ಪ್ಲಾನ್ ಯಾವ ಕಾಣಿಸ್ತಿದ್ರು? ವಾಟ್ ಇಸ್ ಯುವರ್ ಗೇಮ್ ಪ್ಲಾನ್? ವಿ ಆರ್ ಗೋಯಿಂಗ್ ಟು ವಿನ್ ಮೋಸ್ಟ್ ಆಫ್ ದ ಸೀಟ್ಸ್ ಅಂತ ನಮಗೆ ಎಲ್ಲ ಕ್ಷೇತ್ರನೂ ಗೆಲ್ತೀವಿ ಅಂತಕ್ಕಂಥದ್ದು ವಿಶ್ವಾಸ ಇದೆ. ಆ ಗೇಮ್ ಪ್ಲಾನ್ನ ಚೆನ್ನಾಗಿ ಮಾಡಿದ್ದೀವಿ. ಅಭ್ಯರ್ಥಿಗಳು ಚೆನ್ನಾಗಿದ್ದಾರೆ. ಸನ್ಮಾನ್ಯ ಬಳಗಾರವರು ಎಲ್ಲಿ ಶಿಕಾರಿಪುರದಲ್ಲಿ ಎಜುಕೇಟೆಡ್ಡು, ಇವ್ರಿಗೊಂದು ಬದಲಾವಣೆ ಮಾಡಬೇಕು ಅಂತ ಸಾಮಾನ್ಯ ಜನರಲ್ಲಿ ಮನಸ್ಸು ಬಂದಾಗ ಐ ಥಿಂಕ್ ಒಳ್ಳೆ ಕ್ಯಾಂಡಿಡೇಟ್ನ ಅಭ್ಯರ್ಥಿಗಳನ್ನು ಕೊಟ್ಟಾಗ, ಯಾಕೆಂದರೆ ಯಡಿಯೂರಪ್ಪರು ಒಂದು ಸತಿ ಸೋತಿದ್ದಾರೆ, ಈಶ್ವರಪ್ಪರು ಸೋತಿದ್ದಾರೆ 1999 ಅದು ಮರುಕಳಿಸುತ್ತೆ ಅಂತಕ್ಕಂಥದ್ದು ಒಂದು ಭಾವನೆ ಮೇಲೆ ನಾನಿದ್ದೀನಿ. ಶಿವಮೊಗ್ಗದಲ್ಲೂ ಕೂಡ ನಿರಂಜನ್ ಅಂತೇಳಿ ಹೋದ ಸತಿ ಹಿ ಲಾಸ್ಟ್ ಬೈ 80 votes ಫಾರ್ MLC. ಹಿ ವಾಸ್ ಅನ್ ಎಕ್ಸ್ ಆಫೀಸರ್. ಸೊ ಇವರಿಬ್ಬರು ಕೂಡ ಆಫೀಸರು. ಐ ಥಿಂಕ್ ಜನರು ಇವರು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಭಾವನೆ ಮೇಲೆ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ನೋಡೋಣ 12ನೇ ತಾರೀಕು ಯಾವ ಥರ ತೀರ್ಮಾನ ಮಾಡ್ತಾರೆ ಅಂತೇಳಿ. ಗೇಮ್ ಪ್ಲ್ಯಾನ್ನ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗದೆ ಜನರನ್ನ ವಿಶ್ವಾಸದಿಂದ ನಮಗೆ ಮತ ಹಾಕಿದಾಗ ನಿಮ್ಗೆ ಅನಿಸುವಾಗೆ ಸರ್, ಒಂದು JDS ಪಕ್ಷ ಏನಿದೆ ಅದು ಕಾಂಗ್ರೆಸ್ BJP ಎರಡರ ಜೊತೆನೂ ಫೈಟ್ ಮಾಡೋದಕ್ಕೆ ರಣರಂಗಕ್ಕೆ ಇಳಿತಾ ಇದೆ ಮರೆ. ಹೌದು. ಸೊ ನಿಮಗನಿಸುವಾಗಿ ಈ ಪಕ್ಷಗಳ ಜೊತೆ ಹೋರಾಟ ಮಾಡೋದಕ್ಕೆ ನಿಮಗಿರುವ ಬಹುಮುಖ್ಯವಾದ ಡ್ರಾಬ್ಯಾಕ್ಸ್ ಏನು? ಡ್ರಾಬ್ಯಾಕ್ಸ್ ಇಲ್ಲಾದರೂ ಒಪ್ಪಲ್ಲ, ನಮ್ಮ ಎವ್ರಿ ಪಾರ್ಟಿ ವಿಲ್ ಹ್ಯಾವ್ ಡ್ರಾಬ್ಯಾಕ್ಸ್. ನಾನು ಅದನ್ನ ಅಧಿಕೃತವಾಗಿ ನಾನು ಹೇಳೋದಕ್ಕಾಗೋದಿಲ್ಲ, ನಾನು ಜಾಸ್ತಿ ಅದನ್ನ ಹೇಳೋದಕ್ಕೆ ಹೋಗೋದಿಲ್ಲ. ಸಂಪನ್ಮೂಲ ಅಂತಕ್ಕಂಥದ್ದನ್ನು ಸ್ವಾಭಾವಿಕವಾಗಿ ಹೇಳ್ತೇನೆ ನಾನು. ಐ ವಿಲ್ ನಾಟ್ ಇದನ್ನು ಮಾಡೋದಿಲ್ಲ. ನನಗೆ ಸಂಪನ್ಮೂಲನೂ ಮೀರಿಸಿ ಮಾಡ್ತಕ್ಕಂಥದ್ದು ಏನು ಅಂದರೆ ವಿಶ್ವಾಸ. ನಾನು ಅದನ್ನು ನನ್ನ ಕ್ಷೇತ್ರದಲ್ಲೇ ನಾನು ಅಳವಡಿಸ್ಕೊಂಡಿದ್ದೀನಿ. ಸಂಪನ್ಮೂಲ ಅಲ್ಲ ನನಗೆ ಇಂಪಾರ್ಟೆಂಟು. ನನಗೆ ಐ ಥಿಂಕ್ ವಿಶ್ವಾಸ ದೇವ ಬಳಗಾರವ್ರು ಸೋತರೂ ಕೂಡ ಜನಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥದ್ದು ವಿಶ್ವಾಸನ ತಗೊಳ್ಬೇಕು. ಆ ರೀತಿಯಲ್ಲಿ ಶಿವಮೊಗ್ಗ ಜಿಲ್ಲೆ ಜನರು ಇದಕ್ಕೆ ಸ್ಪಂದಿಸ್ತಾರೆ. ಅದಕ್ಕೆ ಅವರಿಗೆ ಇದಿದೆ. ಓವರಾಲ್ ನೀವು ರಾಜ್ಯ ತಗೊಳ್ಳಿ, ನೀವು 113 ಸ್ಥಾನ ಗೆಲ್ತೀರಿ ಅಂತ. ಯಸ್, ಯು ಹ್ಯಾವ್ ಎವ್ರಿ ರೈಟ್ ಟು ಸೇ ಐ ಆಮ್ ಟು ಸೇ ನೋ, ಬಟ್ ಪ್ರಾಬ್ಲಮ್ ಅನ್ನುವುದು 126 ಏನು ಕ್ಷೇತ್ರದಲ್ಲಿ ಘೋಷಣೆ ಮಾಡಿದ್ದೀವಿ. ಸುಮಾರು 80ರಿಂದ 90 ಜನರು ಎಲ್ಲ ಥರದಲ್ಲೂ ತಯಾರಿಯಾಗಿ ಯುದ್ಧಕ್ಕೆ ಆಗಲೇ ಫೀಲ್ಡಲ್ಲಿ ಬಂದಿದ್ದಾರೆ. ಯುದ್ಧ ನಡೀತಾ ಇದೆ, ವಾರ್ ನಡೀತಾ ಇದೆ, ಮಾಡ್ತಾರೆ. ರಿಸಲ್ಟು ಗೊತ್ತಾಗುತ್ತೆ ಅಂತೇಳಿ ಇಷ್ಟು ಕೇಳಿ ನಾನು ಮುಗಿಸ್ಬಿಡ್ತೀನಿ. ವೀಕ್ಷಕರೇ, ಇನ್ನು ಕೊನೆಯ ಸೆಗ್ಮೆಂಟ್ ಒಂದಿದೆ, 10 ನಿಮಿಷಗಳ ಕಾಲ ನಾನು ಅವರು ಮಾತಾಡ್ತೀವಿ. ಅದಕ್ಕೂ ಮೊದಲು ನಾನು ಇನ್ನೂ ಕೆಲವು ಪ್ರಶ್ನೆಗಳಿದೆ ನಾನು ಮಧು ಅವ್ರ ಹತ್ರ ಕೇಳೋದಕ್ಕೆ. ಒಂದು ವಿರಾಮ ನಂತರ ಈ ಚರ್ಚೆ ಕಂಟಿನ್ಯೂ ಆಗುತ್ತೆ. ಎಸ್ ವೀಕ್ಷಕರೇ, ವಿರಾಮದ ನಂತರ ಎಲೆಕ್ಷನ್ ಕ್ವೆಶ್ಚನ್ ಅವರ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನನ್ನ ಜೊತೆಗೆ ಇದ್ದಾರೆ ಮಧು ಬಂಗಾರಪ್ಪ ಸರ್. ಒಂದು ಬಹಳ ಮುಖ್ಯವಾದ ಸಮಸ್ಯೆ ಅಂದರೆ ಚುನಾವಣೆಯ ನಂತರದ ಸ್ಥಿತಿಯಲ್ಲಿ JDS ಎಲ್ಲಿ ನಿಂತ್ಕೊಳ್ಳುತ್ತೆ ಒಂದೊಮ್ಮೆ. ಫಾರ್ ದ್ಯಾಟ್ ಮ್ಯಾಟರ್ ಒಂದು ಅತಂತ್ರ ವಿಧಾನಸಭೆ ಸೃಷ್ಟಿಯಾಗಲಿ ಅನ್ನೋ JDS ಆಸೆ ಅನ್ನುವ ಆರೋಪ ಇದೆ. ಐ ಡೋಂಟ್ ನೋ ದಟ್ ಯು ವಿಲ್ ಹ್ಯಾವ್ ಟು ಟೆಲ್. ದ ಸೆಕೆಂಡ್ ಥಿಂಗ್, ಅನಿವಾರ್ಯವಾಗಿ ಆ ಸ್ಥಿತಿ ನಿರ್ಮಾಣ ಆದರೆ ನೀವು ನಿಲ್ಲುವುದು ಎಲ್ಲಿ ಅನ್ನುವುದೇ ಬಹುದೊಡ್ಡ ಪ್ರಶ್ನೆ ಆಗಿದೆ. ಇದನ್ನು ಎಷ್ಟೊಂದು ಸತಿ ನನಗನ್ಸುತ್ತೆ ನಮ್ಮ ವರಿಷ್ಠರು ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣವರು ಇದನ್ನು ಹೇಳಿದ್ದಾರೆ. ಯಾರೋ ಎಕ್ಸೆಪ್ಟ್ ಮಾಡೋದಕ್ಕೆ ಇನ್ನೂ ಮನಸ್ಸು ಬಂದಿಲ್ಲ ಅಂತಕ್ಕಂಥದ್ದನ್ನು ನನ್ನ ಅನಿಸಿಕೆ. ಓಕೆ, ಇದನ್ನು 2 ರೀತಿಯಲ್ಲಿ ನಾನು ಕ್ವಿಕ್ಕಾಗಿ ಆನ್ಸರ್ ಮಾಡ್ತೀನಿ. ಒಂದು 3 ರೀತಿಯಲ್ಲಿ ಹೇಳ್ತೀನಿ. ಒಂದು, ನಮಗೆ ವಿಶ್ವಾಸ ಇದೆ, ಜಸ್ಟ್ ಲೈಕ್ ಅದರ್ ಪೀಪಲ್. ಇವರು ಮಿಷಿನ್ 150 ಅಂತೇಳಿ ಅವ್ರು ಹೊರಟರು, ಇಲ್ಲ ನಾವು ಇವ್ರದ್ದು ಒಂದು ಕಾಂಗ್ರೆಸ್ ಅವ್ರದ್ದು ಮಿಷಿನ್ನು 128ಕ್ಕೇನೋ ಬಂದು ನಿಂತಿದೆ ಅವ್ರದ್ದು. ನಾವು ಕೂಡ ಇಲ್ಲ 113 ದಾಟ್ತೀವಿ, ಅದು ಎಷ್ಟು ಮೇಲೆ ಆಗುತ್ತೆ ಅಂತಕ್ಕಂಥದ್ದು ಒಂದು ಭಾವನೆ ಮೇಲೆ ನಾವಿದ್ದೀವಿ. ದಟ್ ಈಸ್ ಅವರ್ ಫಸ್ಟ್. ನಮಗೆ ವಿಶ್ವಾಸ ಇದೆ, ನಾವು ಸ್ವಂತ ಶಕ್ತಿ ಮೇಲೆ ಸರ್ಕಾರ ಮಾಡ್ತೀವಿ. ಸೆಕೆಂಡು, ಪೊಲಿಟಿಕಲ್ ಅನಾಲಿಸಿಸ್ ಮಾಡಬೇಕಾದ್ರೆ ಮತ್ತು ಸಾಂದರ್ಭಿಕವಾಗಿ ನೋಡಿದಾಗ ಐ ಥಿಂಕ್ ನಮ್ಮ ಪಾರ್ಟಿಯಲ್ಲಿ ಏನು 80 ಜನರು, ನಾವು 126ರಲ್ಲಿ 80 ಜನರು ನಾವು ತುಂಬ ಪರ್ಸನಲ್ ಕಾನ್ಸಂಟ್ರೇಷನ್ ಮಾಡಿ, ವಿಚ್ ಐ ಕಾಂಟ್ ಡಿಸ್ಕ್ಲೋಸ್ ವಿಚ್ ಆರ್ ದಿಸ್ 80 ಕಾನ್ಸ್ಟಿಟ್ಯೂನ್ಸೀಸ್, ನಾನು ಹೇಳೋದಕ್ಕಾಗೋದಿಲ್ಲ. 80ಕ್ಕೆ ಭಾಳ ಕಾನ್ಫಿಡೆನ್ಸ್ ಆಗಿ ನಾವೇನು ಎಲ್ಲ ಥರದ ಒಂದು ಫೈಟಿಗೆ ನಾವು ಹೋಗ್ತಾ ಇದ್ದೀವಿ. ಪ್ಲಸ್ ಇನ್ನೂ 40-50 ನಾವು ಅನೌನ್ಸ್ ಮಾಡ್ತೀವಿ. ಆ ಪಕ್ಷದಿಂದ, ನಮ್ಮ ಪಕ್ಷದಿಂದ ಹೆಂಗೆ ಹೋಗಿದ್ದಾರೆ, ಬೇರೆ ಪಕ್ಷದಿಂದನೂ ನಮ್ಮ ಕಡೆಗೆ ಬರ್ತಾರೆ. ಇವೆಲ್ಲ ಆಗ್ತವೆ ಎಲೆಕ್ಷನ್ ಚುನಾವಣೆ ಸಂದರ್ಭದಲ್ಲಿ. ಆ್ಯಂಡ್ ದೇ ಆಲ್ ಆರ್ ವಿನಿಂಗ್ ಹಾರ್ಸಸ್. ಯೂಶಲಿ ಈ ಥರ ಆಗ್ತಕ್ಕಂಥ ಡ್ರಿಫ್ಟಿಂಗ್ ಆ್ಯಂಡ್ ವೆನ್ ಅದರ್ ಪಾರ್ಟೀಸ್ ಅವ್ರನ್ನ ಕರ್ಕೊಂಡಾಗ ಅಲ್ಲಿ ಏನಾಗುತ್ತೆ, ನನ್ನ ಭಾವನೆ ಒಂದು 90, ನಾವು 85-90 ಏನಾದ್ರು ಬಂದರೆ ವಿ ಮೈಟ್ ಬಿ ಇನ್ ಅ ಸಿಚುವೇಶನ್ ದಟ್ ಕಾಂಗ್ರೆಸ್ ಆರ್ BJP ಅಂತೇಳಿ ನನಗೆ ಪ್ರಶ್ನೆ ಕೇಳಿಬಿಟ್ರೆ ಕಷ್ಟ ಆಗ್ತದೆ.
ವಿ ವಿಲ್ ಟೆಲ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ವಿ ವಿಲ್ ಕ್ಲೈಮ್ ಬಿಕಾಸ್ ರಾಮಕೃಷ್ಣ ಹೆಗಡೆ ಅವರು ಕೂಡ ಮೈನಾರಿಟಿ ಗೌರ್ಮೆಂಟ್ ಮಾಡಿದರು. ಆ ಸಂದರ್ಭ ಏನಾದ್ರು ಕ್ರಿಯೇಟ್ ಆದರೆ ನಮ್ಮ ಸ್ವಂತ ಶಕ್ತಿ ಮೇಲೆ ನಾವು ಅಧಿಕಾರ ಮಾಡ್ತೀವಿ. ಬೇರೆಯವ್ರು ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಬೇಡ, ನಾಟ್ ಪಾರ್ಷಲ್, ವಿ ಆರ್ ನಾಟ್ ಕೋಲಿಷನ್ ಅಲ್ಲ, ಇಟ್ಸ್ ನಾಟ್ ಕಾಲ್ಡ್ ಎಸ್ ಕೋಲಿಷನ್ ಇಲ್ಲದೆ ಮಾಡ್ತಕ್ಕಂಥದ್ದು ಸೆಕೆಂಡ್ ಆಪ್ಷನ್ಸ್ನ ನಾನು ನೆಕ್ಸ್ಟ್ ಆಪ್ಷನ್ಸ್ನ ತಗೊಳ್ತಾ ಇದ್ದೀನಿ. ಮೂರನೇ ಆಪ್ಷನ್, ದಟ್ ಇಸ್ ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿದರೆ, ನೀವು ಅತಂತ್ರವಾಗಿದ್ದೀರಿ, ಎಲ್ಲೋ ಒಂದು ಸ್ವಾಭಾವಿಕವಾಗಿ ನೀವು BJPಗೂ ಹೋಗ್ಬಿಡ್ತೀರಿ, ಕಾಂಗ್ರೆಸ್ಸಿಗೆ ಹೋಗ್ಬಿಡ್ತೀವಿ. ನಮ್ಮ ವರಿಷ್ಠರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ನಾವು ಇಬ್ಬರ ಹತ್ರನೂ ಹೋಗೋದಿಲ್ಲ, ಬೇಕಾದ್ರೆ ಮತ್ತೆ ಚುನಾವಣೆ ಆಗಬೇಕಾ, ಗವರ್ನರ್ ರೂಲ್ ಬರಬೇಕಾ, ಏನಾರು ಹಾಕ್ಕೊಳ್ಳಿ. ಯಾಕೆಂದರೆ ಉದಾಹರಣೆ ಡೆಲ್ಲಿ ಗೌರ್ಮೆಂಟಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ he just came out of system and suddenly he bounced back and look at his performance 95% compared to ಇದು. ಅದನ್ನು ಉದಾಹರಣೆ ತೊಗೊಂಡು ನಾವು ಮಾಡಬೇಕಾಗುತ್ತೇನೋ, ಆ ಸಂದರ್ಭ ಕ್ರಿಯೇಟ್ ಆಗ್ಬೋದೇನೋ. ಯಾಕೆಂದರೆ ಕಾಂಗ್ರೆಸ್ ಜೊತೆಗೂ ಸರ್ಕಾರ ಮಾಡಿ ಇವ್ರಿಗೆ ಅನುಭವ ಇದೆ, BJP ಜೊತೆನೂ ಕೂಡ ಅನುಭವ ಇದೆ. ನಾವು ಚುನಾವಣೆಗೆ ಹೋಗ್ತಾ ಇರೋದೇ ಇವ್ರ ವಿರುದ್ಧ, ನಾಳೆ ಇವ್ರ ಜೊತೆನೇ ಸೇರ್ಕೊಂಡ್ಬಿಟ್ರೆ ನಮ್ಮ ಕಥೆ ಏನಾಗಬೇಕಾದ್ರೆ ಇಲ್ಲ ತಪ್ಪು ಕುತ್ಕೊಳ್ಳೋದು. ಅದು ಚುನಾವಣೆ ಮೇಲೆ ಬೀರುವ ಪರಿಣಾಮ ಒಂದು. JDS ಪಕ್ಷ, ಒಂದು ನಿಮಿಷ ಸರ್, JDS ಪಕ್ಷಕ್ಕೆ ಅಲ್ಪಸಂಖ್ಯಾತರು ಬಹಳ ಬೆಂಬಲವನ್ನು ಕೊಟ್ಟಿದ್ರು. ಈಗ ಅಲ್ಪಸಂಖ್ಯಾತರು JDSನಿಂದ ಕಾಂಗ್ರೆಸ್ ಕಡೆ ಹೋಗ್ತಿದ್ದಾರೆ. ಯಾಕೆಂದ್ರೆ ಯಾವುದೋ ಸಂದರ್ಭದಲ್ಲಿ ಇವರು BJP ಜೊತೆ ಸೇರಬಹುದು ಅನ್ನುವ ಒಂದು ಭಯ ಅವರಿಗಿದೆ ಅನ್ನೋದು ಮಾತಿಲ್ಲ. ನಾನು ಸ್ಪಷ್ಟಪಡಿಸ್ತೀನಿ. ದಯವಿಟ್ಟು ಇದು ಮಾಧ್ಯಮದ ಮೂಲಕ ಎಲ್ಲ ನಾಯಕರುಗಳು ಸೃಷ್ಟಿ ಮಾಡ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರು ಈಸ್ ನಾಟ್ ಎ ಸ್ಪೋಕ್ಸ್ ಪರ್ಸನ್ ಫಾರ್ ಆರ್ ಪಾರ್ಟಿ. ಅನಿವಾರ್ಯವಾಗಿ ಅಷ್ಟು ದೊಡ್ಡ ವ್ಯಕ್ತಿ ಬಂದು ಇವ್ರು BJP ಜೊತೆ ಹೋಗ್ತಾರೆ, ಇವ್ರದ್ದು A ಟೀಮು ಅಲ್ಲ B ಟೀಮ್ ಕಳಿಸ್ಕೊಟ್ಟಿದ್ದ ಪಕ್ಕದಲ್ಲಿರೋರು ಸಿದ್ದರಾಮಯ್ಯ ಅವರು, JDS ಅವರು. ಇದನ್ನೆಲ್ಲ ಮಾಡಿದ್ರೆ ಅಂಥ ದೊಡ್ಡ ಮನುಷ್ಯರು, ಗಾಂಧಿ ಫ್ಯಾಮಿಲಿ ಅಂದರೆ ತುಂಬ ಗೌರವ ಇದೆ. ಆ ಘನತೆಗೆ ತಕ್ಕಂತೆ ಅವ್ರು ಮಾತಾಡಿಲ್ಲ ಅಂಥೇಳಿ ನಾನು ಮತ್ತೆ ಅವ್ರು ಚಿಕ್ಕವರ ಇದು ಈ ಚರ್ಚೆಗೆ ಬಂದ್ಬಿಡುತ್ತೆ. ಮಾತಾಡ್ಬೇಕಾದ್ರೆ ಹುಷಾರು ಮಾತಾಡಬೇಕಾಗತ್ತೆ. ಆದರೆ ಕಾಂಗ್ರೆಸ್ ಮತ್ತು BJP ಅವ್ರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮದು ನೀವು ನೋಡ್ಕೊಳ್ಳಿ. ಈ ವಿಚಾರದಲ್ಲಿ ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಕ್ಕಂಥದ್ದಿಲ್ಲ. ಬಟ್ ತಾವು ಹೇಳಿದ್ರಿ ಮೈನಾರಿಟಿಯವರು ನಮಗೆ ಬರೋದಿಲ್ಲ ಅಂತ ಹೇಳಿ. ಇಲ್ಲ, ನನಗೆ ವಿಶ್ವಾಸ ಇದೆ. ನನ್ನ ಕ್ಷೇತ್ರದೊಳಗೆ ಹೋದ್ಸತಿಕ್ಕಿಂತ ಜಾಸ್ತಿ ಮೈನಾರಿಟಿ. ಅಲ್ಲ ನೆಕ್ಸ್ಟ್ ಬರ್ತೀನಿ. ಒಂದು ನಿಮಿಷ ಬಿಟ್ರೆ ಅದಕ್ಕಿಂತ ಮುಂಚೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಮೈನಾರಿಟಿಯಲ್ಲಿ, ಬಿಕಾಸ್ ಐ ಹ್ಯಾವ್ ಬಿನ್ ವರ್ಕಿಂಗ್ ಫ್ರಮ್ ಪಾಸ್ಟ್ 1 year ಮೋರ್ ವಿತ್ ಮೈನಾರಿಟೀಸ್ ಆ್ಯಂಡ್ ಬ್ಯಾಕ್ವರ್ಡ್ ಆ್ಯಂಡ್ SC ST ಇವ್ರ ಹತ್ರ ಯಾಕೆ ಕೇಳ್ತಾ ಇದ್ದೀನಿ, ನಿಜವಾಗ್ಲೂ ಹೇಳ್ರಪ್ಪ ಅಂತ ಹೇಳಿದಾಗ, ಇಲ್ಲ ಬದಲಾವಣೆ ಬೇಕು, ನಮಗೆ ಕುಮಾರಣ್ಣವ್ರು ಬೇಕು, ಅವ್ರು ಕೊಡ್ತಕ್ಕಂಥ ಸಾಲ ಮನ್ನಾ. ಆಬ್ವಿಯಸ್ಲಿ ಅಜೆಂಡಾ ಇಟ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಮಾಸ್ಟರ್ ಸ್ಟ್ರೋಕ್ ನಾನು ಹೇಳಿಬಿಡ್ತೀನಿ, ಸಾಲ ಮನ್ನಾ ಫಾರ್ ರೈತರಿಗೆ ಮತ್ತು ಸ್ವಸಹಾಯ ಸಂಘಗಳಿಗೆ ಇದು ಮಾತ್ರ. ನಿಮಗೆ ಆಸಾಮಿ ಸಾಲ, ತಾವು ಸಿರ್ಸಿ ಭಾಗದಿಂದ ಬರ್ತಾ ಇದ್ದೀರಿ, ಮೊನ್ನೆ ಒಂದು ಪ್ರಶ್ನೆ ಬಂತು, ಅಲ್ಲಿ 300 ಚಿಲ್ಡ್ರೆ ಆಸಾಮಿ ಸಾಲ ಏನು 10-15 ವರ್ಷದಿಂದನೂ ಹೇಳ್ತಾನೆ ಇದ್ದಾರೆ ಮಾಡ್ತೀವಿ ಅಂಥೇಳಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅಲ್ಲಿ ಘೋಷಣೆ ಮಾಡಿದರು. ಇದ್ರ ಎರಡು ಜೊತೆಗೆ ಆಸಾಮಿ ಸಾಲನೂ ಕೂಡ ನಾವು ಮನ್ನಾ ಮಾಡ್ತೀವಿ ಅಂಥೇಳಿ ಅದನ್ನು ನಾವೇ ಕಟ್ಕೊಳ್ತೀವಿ. ಯಾಕೆಂದರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಅದು ಏನೇನೋ ಕ್ಯಾಲ್ಕುಲೇಷನ್ಸ್ ಇದೆ, ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಅದನ್ನು ಕೂಡ ನಾವು ಮನ್ನಾ ಮಾಡ್ತೀವಿ ಅಂಥೇಳಿ ನಾನು ಹೇಳೋದು. ಬೇರೆ ಪಕ್ಷದವರಿಗೆ ಗೌರವದಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಮತ್ತು ಬೇರೆ ಸಂದರ್ಭದಲ್ಲಿ ನಾವು ಉತ್ತರ ಕೊಡಬೇಕಾಗುತ್ತೆ. ನಮ್ಮ ಪಕ್ಷದ ತೀರ್ಮಾನಗಳಿಗೆ ನೀವು ತೀರ್ಮಾನ ಮಾಡೋದು ಬೇಡ. ಮತ್ತೆ ಸ್ವರ್ಭಕ್ಕೆ ಬಂದ್ಬಿಡ್ತೀನಿ. ನಮ್ಮ ಕೊನೆ ನಿಮಿಷಗಳಿದೆ. ಒಂದು, ನೀವು ಸೊರಬದ ಚುನಾವಣಾ ಫೈಟ್ ಅಟ್ಲೀಸ್ಟ್ ಹಲವು ಕ್ಷೇತ್ರಗಳ ಶಿವಮೊಗ್ಗದಲ್ಲಿ, ಒಂದು ಸೊರಬದಲ್ಲಿ ನಿಮ್ಮ ಕುಟುಂಬದ ನಡುವಿನ ಫೈಟ್, ಉಳಿದ ಕಡೆ ಬಂಗಾರಪ್ಪನ ಶಿಷ್ಯರು ಇದ್ದವರು, ಸ್ನೇಹಿತರಿದ್ದವರು. ಕಾಗೋಡು ತಿಮ್ಮಪ್ಪ ಮತ್ತು ಬಂಗಾರಪ್ಪನವ್ರ ರಿಲೇಷನ್ ಹೇಗಿತ್ತು ಅಂತ ನನಗೆ ರಿಲೇಷನ್ ಗೊತ್ತು. ಅದ್ರ ಜೊತೆಗೆ ಹರ್ತಾಳ ಹಾಲಪ್ಪರಿಂದ ಹಿಡಿದು ಎಲ್ಲರೂ ಕೂಡ ಬಂಗಾರಪ್ಪನವರ, ಈವನ್ ಬೇಳೂರು ಕೂಡ ಬಂಗಾರಪ್ಪನವ್ರ ಗಡ್ಡೆಯಲ್ಲಿ ಬೆಳೆದವರು, ಅವ್ರ ರಾಜಕೀಯ ಸಿದ್ಧಾಂತವನ್ನು ಒಪ್ತವ್ರು. ಅದನ್ನು ನಾನು ಇನ್ನೊಂದು ರೀತಿ ಹೇಳಿದ್ರೆ ಬಂಗಾರಪ್ಪನವರು ಬೆಳೆಸಿದವರು. ಸೊ ಈ ಫೈಟನ್ನು ತಾವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಇಲ್ಲ, ನನಗನ್ಸುತ್ತೆ ನಮ್ಮ ತಂದೆಯವರು ಒಂದು ಹೇಳ್ತಾ ಇದ್ದರು, ವಿರೋಧಿಗಳು ಯಾರು ನಿಮಗೆ ಸ್ಟ್ರಾಂಗು, ಯಾರು ಪ್ರತಿಸ್ಪರ್ಧಿ ಅಂತ ಹೇಳಿ. ಸೊ ಆ ವಿಚಾರಕ್ಕೆ ಬಂದಾಗ ಇವನ್ 50 ಓಟ್ ತೊಗೊಳ್ಳೋನು ಪ್ರತಿಸ್ಪರ್ಧಿನೇ ಆಗಿಬಿಡ್ತಾನೆ. ಸೊ ಇದಕ್ಕೆ ಬಿಟ್ಬಿಡ್ತೀನಿ ಹೊರತು ನನಗೇನು ಅನ್ನಿಸ್ತಾ ಇಲ್ಲ. ಇವಾಗೆಲ್ಲ ಜನರಿಗೆ ಇಲ್ಲ ಅಣ್ಣ ನಿಲ್ತಾರೆ, ಅಣ್ಣ ತಮ್ಮ ನಿಲ್ತಾರೆ, ಇಲ್ಲ ಬಂಗಾರಪ್ಪಾಜಿಯವ್ರ ಶಿಷ್ಯಂದರು ಇವ್ರ ವಿರುದ್ಧವಾಗಿ ನಿಲ್ತಾರೆ, ಇವ್ರ ಪರವಾಗಿ ನಿಲ್ತಾರೆ, ಆ ಥರ ಸ್ಥಿತಿಗತಿಯಲ್ಲಿ ಇಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ಇತ್ಯರ್ಥ ಆಗಿದೆ. ಜನರು ಸ್ವಂತವಾಗಿ ತೀರ್ಮಾನ ಮಾಡ್ತಕ್ಕಂಥ ಬುದ್ಧಿವಂತಿಕೆ ಮತ್ತು ಚಾಣಕ್ಯತನ ಅವ್ರಿಗೆ ಬಂದಿದೆ. ಸ್ವತಂತ್ರವಾಗಿ ಆ ಸ್ವಾಭಿಮಾನಿ ಒಂದು ಸಂಕೇತ ಶಿವಮೊಗ್ಗ ಜಿಲ್ಲೆ ಅಂತ ಹೇಳಿದರೆ ಆ ಸ್ವಾಭಿಮಾನಿ ಸಂಕೇತ ಅದು ಮತದಾರರಲ್ಲೂ ಇದೆ. ನಾನು ಅದನ್ನು ಹೆಚ್ಚು ಇದನ್ನೇನು ಮಾಡಿಕೊಂಡಿಲ್ಲ. ಯಾಕೆಂದರೆ ನಾನು ಇದನ್ನು ಯಾವ ಕನ್ಸರ್ನಿಂದ ಹೇಳ್ತೀನಿ, ನಾನು ಅದನ್ನು ಪ್ರಾರಂಭದಲ್ಲಿ ಹೇಳಿದೆ. ಅದು ಹಿಂದುಳಿದ ವರ್ಗಗಳ ನಾಯಕತ್ವಕ್ಕೆ ಸಂಬಂಧಪಟ್ಟಾಗ ನನಗಿರುವ ಕನ್ಸರ್ನ್. ಹಿಂದುಳಿದ ವರ್ಗಗಳ ಧ್ವನಿ ಬರಬೇಕು, ಅವ್ರಿಗೆ ನ್ಯಾಯವಾಗಿ ಸಿಗಬೇಕಾದ ಹಕ್ಕು ಸಿಗಬೇಕು ಅಂತಾದರೆ
ಅದು ಹಿಂದುಳಿದ ವರ್ಗಗಳ ನಾಯಕತ್ವದಿಂದ ಮಾತ್ರ ಸಾಧ್ಯ. ಆ ಭಾವನೆ ಅಲ್ಲಿ ಸೃಷ್ಟಿ ಆಗಿದೆ, ಇಲ್ಲ ಅಂತಕ್ಕಂಥದ್ದಲ್ಲ. ಬಟ್ ಅದನ್ನು ಮುಂದೆ ತಗೊಂಡು ನಾನು ಚುನಾವಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅದೊಂದೇ ಅಲ್ಲ, ನನಗೆಲ್ಲರೂ ಆಶೀರ್ವಾದ ಮಾಡಿ ಹೋಗೋದ್ರಿಂದ, ಎಲ್ಲರೂ ಆಶೀರ್ವಾದ ಮಾಡೋದ್ರಿಂದ ನಾನು ಇದನ್ನು ತಗೊಳ್ತೀನಿ. ಆ ಭಾವನೆ ನಾನು ಕೇಳ್ಪಟ್ಟಿದ್ದೀನಿ. ಯಾಕೆಂದರೆ ಅಂಡರ್ ಕರೆಂಟಲ್ಲಿ ಏನು ಹೇಳ್ತಾರೆ ಸಾಮಾನ್ಯವಾಗಿ ಅದೆಲ್ಲ ಬರುತ್ತೆ. ಬಟ್ ನಾನು ಅದನ್ನು ಚುನಾವಣೆಗೆ ಉಪಯೋಗ ಮಾಡ್ಕೊಳ್ತಕ್ಕಂಥ ಚುನಾವಣೆ ಉಪಯೋಗ ಮಾಡ್ಕೊಳ್ಳೋದಲ್ಲ. ಒಂದು ನಾನು ಮೊದಲು ಸಾಮಾಜಿಕ ನ್ಯಾಯದ ಪ್ರಶ್ನೆ ಹೇಳಿದೆ, ನಿಮ್ಮ ತಂದೆಯವರು ಅದಕ್ಕೆ ಬದ್ಧರಾಗಿದ್ದರು. ಸಮಾಜವಾದಿ ಚಿಂತನೆಗಳ ಬಗ್ಗೆ ಹೇಳಿದೆ, ಅದಕ್ಕೆ ನಿಮ್ಮ ತಂದೆಯವರು ಬದ್ಧರಾಗಿದ್ದರು. ಆ ಬಗ್ಗೆ ಆ ಕಾರಣಕ್ಕೆ ನನಗೆ ಅವ್ರ ಬಗ್ಗೆ ಪ್ರೀತಿ ಗೌರವ ಇದೆ. ಸೊ ಅದ್ರ ಮುಂದುವರಿಕೆ ಏನಿದೆ, ಈ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನ ಬಿಟ್ಟರೆ ಇನ್ನೊಂದು ಪ್ರಬಲವಾದ ಹಿಂದುಳಿದ ವರ್ಗಗಳ ನಾಯಕತ್ವ ನನಗೆ ಕಾಣ್ತಾ ಇಲ್ಲ. ಜನರು ಸೃಷ್ಟಿ ಮಾಡ್ತಾರೆ. ಅದರ ಜೊತೆಗೆ ನೀವು ಉತ್ತರ ಕನ್ನಡಕ್ಕೆ ಬಂದರೆ ಸೊ ಈ ನಾಮಧಾರಿಗಳು ಇವ್ರ ನಾಯಕತ್ವ ಇಲ್ಲದಿರಿಸಿ, ಇವನ್ ಸೌತ್ ಕೆನರಾ ಬಿಲ್ ಅವರು ಸೇರಿಸಿ ಎಲ್ಲಿದೆ ನಾಯಕತ್ವ? ಯಾರಿದ್ದಾರೆ? ಯಾರೋ ಒಂದು ರಾಜ್ಯ ಮಟ್ಟದ ನಾಯಕರೇ ಬೆಳೆದಿದ್ರೆ ಅವ್ರ ಹಿತಾಸಕ್ತಿಯನ್ನ ನಾನು ಇದನ್ನ ಉಳಿದವ್ರು ನೋ ಮಾಡಿ ಅಂತ ಹೇಳ್ತಾ ಇಲ್ಲ. ತಪ್ಪಾಗುತ್ತೆ. ಎಲ್ಲರಿಗೂ ಅವ್ರದೇ ಆಗಿರ್ತಕ್ಕಂಥ ಒಂದು ಶಕ್ತಿ ಮೇಲೆ ಅವರೆಲ್ಲ ಬೆಳ್ಕೊಂಡು ಬಂದಿರ್ತಾರೆ. ನನ್ನ ಕೆಲಸನ ನಾನು ಮಾಡ್ಕೊಂಡು ಹೋಗ್ತೀನಿ. ಎಲೆಕ್ಷನಲ್ಲಿ ಗೊತ್ತಾಗುತ್ತೆ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿಬಿಡ್ತೀನಿ. ಯಾಕೆಂದರೆ ನನ್ನ ಬಗ್ಗೆ ನಾನೇ ಹೋಗ್ಲಿಕ್ಕೆ ಹೋಗೋದಿಲ್ಲ, ಅದನ್ನ ಜನರಿಗೆ ತೀರ್ಮಾನಕ್ಕೆ ಬಿಟ್ಟುಬಿಡ್ತೀನಿ. ಎಸ್ ಪ್ರಿಯ ವೀಕ್ಷಕರೇ, ನಾನು ಕೊನೆಯ ಹಂತಕ್ಕೆ ಬಂದಿದ್ದೀನಿ. ಕೊನೆ ಒಂದು ಪ್ರಶ್ನೆ ಕೇಳ್ತೀನಿ, ಸಮಯ ಮೀರ್ತಾ ಇದೆ. ಒಟ್ಟಾರೆ ಏನು ಮುಂದಿನ ತಿಂಗಳ 12ನೇ ತಾರೀಕು ಮತದಾನ ನಡೆಯುತ್ತೆ, 15ನೇ ತಾರೀಕು ರಿಸಲ್ಟ್ ಹೊರಗಡೆ ಬರುತ್ತೆ. ಈಗಿನ ಇಡೀ ವಾಸ್ತವ ಏನಿದೆ, ಯಾರು ಪ್ರೆಸೆಂಟ್ ಚೇಂಜ್ ಆಗ್ಬೋದು, ಈ ಪ್ರೆಸೆಂಟ್ ಪೊಲಿಟಿಕಲ್ ಸಿಸ್ಟಮ್ ಇನ್ ಕರ್ನಾಟಕ, ಅದರ ಬಗ್ಗೆ ಹೇಳಿದ್ರೆ ನೀವು ಒಂದು ಗ್ರಹಿಸುವ ಬಗ್ಗೆ ಹೇಗೆ? ಈ ಚುನಾವಣೆಯನ್ನು ನೀವು ಪತ್ರಕರ್ತರಾಗಿ ಮಾಧ್ಯಮ ವಿಶ್ಲೇಷಣೆ ಮಾಡಿ ಲಾಸ್ಟ್ ಹೌ ಟು ಸೇ. ರಾಜ್ಯದ ಜನರಿಗೂ ಕೂಡ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಏನೋ ಒಂದು ಹುಮ್ಮಸ್ಸಲ್ಲಿ ವಿಶ್ವಾಸದಿಂದ ನಿಮ್ಮ ಮನೆ ಬಾಗಿಲಿಗೆ ನಾವು ಬಂದಿದ್ದೀವಿ. ನಮಗೆ ವಿಶ್ವಾಸನೂ ಕೂಡ ಇದೆ, ನೀವು ಸಂಪೂರ್ಣವಾಗಿ ಶಕ್ತಿಯನ್ನು ಕೊಡ್ತೀರಿ. ಮತ್ತು ನಾನು ಕೇಳ್ತಾ ಇರೋದು ಸರ್, ಈ ಮೂರೂ ರಾಜಕೀಯ ಪಕ್ಷಗಳ ನಿಮ್ಮ ದೃಷ್ಟಿಯಲ್ಲಿ ಪ್ಲಸ್ ಪಾಯಿಂಟ್ ಆ್ಯಂಡ್ ನೆಗೆಟಿವ್ ಪಾಯಿಂಟ್ಸ್ ಯಾವುದು? ನಾನು ಬೇರೆಯವ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ನೀವು ಪೊಲಿಟಿಷಿಯನ್ ಆಗಿ ಕೇಳ್ತಾ ಇಲ್ಲ, ನೀವು ನನ್ನ ಜಾಗದಲ್ಲಿ ಇದ್ದೀರಪ್ಪ, ನೀವು ಪತ್ರಿಕೋದ್ಯಮಿ ಅಂತ ಇಟ್ಕೊಳ್ಳಿ, ಗ್ರಹಿಸ್ತೀರಿ. ಐ ಡೋಂಟ್ ಸೇ ದಟ್. ಈ ಲಾಸ್ಟ್ ಕ್ವಶನ್ ಆದರೆ ನೀವು JDS ಪ್ರತಿನಿಧಿ ಅಂತ ಕೇಳ್ತಾ ಇದ್ದೀರಿ, ನೀವೊಬ್ಬ ರಾಜಕೀಯ ವಿಶ್ಲೇಷಕರಾಗಿ. ಇಲ್ಲ, ಒಂದು ಈ ರಾಜ್ಯಕ್ಕೆ ಒಳ್ಳೆ ನಾಯಕತ್ವ ಅವಶ್ಯಕತೆ ಇದೆ, ಒಳ್ಳೆ ಜನಪರವಾಗಿರ್ತಕ್ಕಂಥ ಸರ್ಕಾರದ ಅವಶ್ಯಕತೆ ಇದೆ. ಇಲ್ಲಿಗೆ ನಿಲ್ಲಿಸ್ಬಿಡ್ತೀನಿ. ಮುಂದೆ ಆಬ್ವಿಯಸ್ಲಿ ಈಗ ನೀವು ಹೋರಾಟ ಮಾಡ್ತೀರಿ ಸರ್. ಕಾಂಗ್ರೆಸ್ನ ಪ್ಲಸ್ ಪಾಯಿಂಟ್ ನೆಗೆಟಿವ್ ಪಾಯಿಂಟ್ ಗೊತ್ತಿರಬೇಕು ನಿಮಗೆ. ನಾನು ಅದು ಹೇಳಿದೆ, ಬಿಜೆಪಿ ಜೊತೆ ನಾನು ಅಲ್ಲ, ಈಗ ಕಾಂಗ್ರೆಸ್ಸು ಬಿಜೆಪಿ ವಿರುದ್ಧವಾಗೇನೆ ನನ್ನ ಸೆಂಟೆನ್ಸ್ ಇದೆ. ಎಸ್, ಅವ್ರ ವಿರುದ್ಧವಾಗೇನೆ ನೀವಿಬ್ಬರೂ ಕೂಡ ರಾಷ್ಟ್ರೀಯ ಪಕ್ಷಗಳು ನಮ್ಮ ಕರ್ನಾಟಕ ರಾಜ್ಯದನ್ನು ಎಲ್ಲೋ ಒಂದು ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡಿರ್ತಕ್ಕಂಥ ವಿಚಾರಗಳನ್ನು ನೋಡಿದಾಗ ಒಳ್ಳೆ ನಾಯಕತ್ವದ ಅವಶ್ಯಕತೆ ಇದೆ. ದೆನ್ ಕುಮಾರಸ್ವಾಮಿ ಅವರು ಅಂತ ಹೇಳಿ ನಾನು ಹೇಳಲೇಬೇಕು. ನನ್ನ ನಾಯಕರು ಒಳ್ಳೆ ಪಕ್ಷ ಒಂದು ಅಧಿಕಾರಕ್ಕೆ ಬರಬೇಕಾಗತ್ತೆ, ಅದು JDS ಪಕ್ಷ ಅಂತ ಹೇಳಬೇಕಾಗತ್ತೆ. ಅದು ನಮ್ಮ ರಾಜ್ಯದ ಉಳಿತಿಗೆ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಜಾಗದಿಂದ ನಾನು ನೋಡ್ತಾ ಇದ್ದಾರೆ, ಇಲ್ಲ ಸಾಮಾನ್ಯ ಜನರ ಒಂದು ಸಂಕಷ್ಟವನ್ನು ನೋಡಿ ಈ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಿದರೆ ಮನಸಾರೆ ನಮ್ಮ ನಾಯಕರ ಆಗಿರೋದ್ರಿಂದ ಅದನ್ನು ನಾಯಕರಾಗಿದ್ದಾರೆ ಅದಕ್ಕೋಸ್ಕರ ಮಾಡಿ ಅಂಥೇಳಿ ನಾನು ಒತ್ತಡ ಕೊಡೋದಿಲ್ಲ. ಅನಿವಾರ್ಯವಾಗಿ ಬಂಗಾರಪ್ಪಾಜಿಯವ್ರ ಹಾದಿಯಲ್ಲಿ ನಾನು ಹೋಗೋದ್ರಿಂದ ಇವತ್ತು ಅನಿವಾರ್ಯವಾಗಿ ಒಳ್ಳೆ ಚಿಂತನೆಯೂ ಕೂಡ ನಾನು ಮಾಡಿರೋದ್ರಿಂದ ನಾನಂತೂ ಒಪ್ಕೊಂಡಿದ್ದೀನಿ. ಆಮೇಲೆ ನಾನು ಕೂಡ ಒಂದು ತೀರ್ಮಾನಕ್ಕೂ ಬಂದಿದ್ದೀನಿ, ಇಲ್ಲ ಇಂಥವ್ರು ಆಗಬೇಕು, ಈ ರಾಜ್ಯಕ್ಕೆ ಆಳಬೇಕು ಅಂತ ಹೇಳಿ. ನಾನು JDS ಪಕ್ಷ ಅಂತ ಹೇಳಿ ಹೇಳ್ತಾ ಇಲ್ಲ. ಒಬ್ಬ ವ್ಯಕ್ತಿ ಮತ್ತು ಅವ್ರ ಗುಣಗಳನ್ನು ನೋಡಿದಾಗ ಕುಮಾರಣ್ಣವ್ರನ್ನ ನಾನು ಒಳಗಡೆ ನೋಡಿದ್ದೀನಿ. ಅವ್ರ ಮನಸ್ಸು ಸಂಪೂರ್ಣವಾಗಿ ನನಗೆ ಗೊತ್ತಿದೆ. ನಾವೆಲ್ಲ ಯಾಕಂದರೆ ಇಂಡಸ್ಟ್ರಿಯಲ್ಲಿ ಇಲ್ಲೂ ಇದ್ವಿ. ಆದರೆ ರಾಜಕೀಯ ಒಂದು ಇದನ್ನು ನೋಡಿದಾಗ ಅಂಥ ಹೃದಯ ಇರ್ತಕ್ಕಂಥವ್ರು ಆಳಿದರೆ ನಮ್ಮ ರಾಜ್ಯಕ್ಕೆ ಒಳ್ಳೆಯದು. ಇನ್ನೊಂದು ಸಲಕ್ಕೆ ಇನ್ನೊಂದು ರೀತಿ ಕೇಳಿ, ನಿಮ್ಮನ್ನು ಆಯ್ಕೆ ಮಾಡಬೇಕು ಅಂತ ಜನರನ್ನ ಕೇಳ್ಕೊಂಡಿದ್ದೀರಿ, ರೈಟ್? ಹೌದು. ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಕೇಳ್ತೀನಿ ನಿಮ್ಮನ್ನು, ನಾನು BJP ಮತ್ತು ಕಾಂಗ್ರೆಸ್ಸನ್ನು ಯಾಕೆ ಆಯ್ಕೆ ಮಾಡಬಾರ್ದು, ಮತ ಹಾಕಬಾರ್ದು, ನಿಮಗೆ ಯಾಕೆ ಹಾಕಬೇಕು? ಈಗ ಅವ್ರಿಗೆ ಅವಕಾಶವನ್ನು ಕೊಟ್ಟು ನೀವು ಅನುಭವವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಸನ್ಮಾನ್ಯ ನಾನು ಹಿಂಗೆ ಹೇಳ್ತೀನಿ, 2 ಸತಿ ಕಾಂಗ್ರೆಸ್ ಮತ್ತು BJP ಅವರಿಗೆ ನನ್ನ ಕ್ಷೇತ್ರದೊಳಗೆ, ನನ್ನ ಕ್ಷೇತ್ರಕ್ಕೆ ಬಂದುಬಿಡ್ತೀನಿ, ರಾಜ್ಯಕ್ಕೆ ಹೋಗೋದಿಲ್ಲ ನಾನು. ಅವರಿಬ್ಬರಿಗೂ ಅವಕಾಶ ಕೊಟ್ಟು ನಾನು 2 ಸತಿನೂ 33 ಸಾವಿರ ತೊಗೊಂಡು 2 ಸತಿ ಚುನಾವಣೆ ಸೋತೆ. ಒಂದೇ ಸತಿ ಇಲ್ಲ ಬದಲಾವಣೆ ಬೇಕು, 60,000 58,000 ನನಗೆ ವೋಟ್ ಮಾಡಿದ್ದೀರ ಅಂತ ಹೇಳಿದರೆ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರಲ್ಲ. ಹೆಚ್ಚು ಕಮ್ಮಿ ನೀವು ಹೇಳೋ ರೀತಿ ನೋಡಿದರೆ JDS ಪಕ್ಷನೇ ಇಲ್ಲ ಸೊರಬದಲ್ಲಿ, ಆದರೆ ನಿಮ್ದು ಏನೇ ಬಂದರೂ ಸ್ವಂತ ಶಕ್ತಿ ಮೇಲೆ ಐ ಆಮ್ ವೆರಿ ಹ್ಯಾಪಿ.
ಇಟ್ ಈಸ್ ಪಾರ್ಟ್ ಆಫ್ JDS ಪಕ್ಷನೋ ಅಂತ ಹೇಳಿದರೆ ನೀವು ಅವ್ರು ಸೋತಿದ್ದಾರೆ ನಿಮ್ಮ ವಿಶ್ವಾಸವನ್ನು ತಗೊಳ್ಳೋದ್ರಲ್ಲಿ ಅವರನ್ನು ಧಿಕ್ಕರಿಸಿ ನೀವು ಅನಿವಾರ್ಯವಾಗಿ ನನಗೆ ಮಾಡಲೇಬೇಕು ಅಂತೇಳಿ ಇಷ್ಟು ಹೇಳ್ಬೋದು. ವಿರೋಧ ಪಕ್ಷದ ಒಬ್ಬ ಶಾಸಕನಾಗಿ ಮಾಡಿರ್ತಕ್ಕಂಥ ಕೆಲಸವನ್ನು ನೋಡಿ ಜನಪ್ರತಿನಿಧಿಗಳನ್ನು ಲೋಕಲ್ ಬಾಡಿಯಲ್ಲಿ ಗೆಲ್ಲಿಸ್ತಾರೆ ಅಂತ ಹೇಳಿದರೆ ಅರ್ಥ ಏನು? ಯೂಶಲಿ ನಿಮಗೆ ಗೊತ್ತಿದೆ ಯಾರು ಅಧಿಕಾರದಲ್ಲಿರ್ತಾರೆ ಯೂಶಲಿ ಇದು ZP TP ಇವೆಲ್ಲ ಅವ್ರ ಕಡೆ ವಾಲ್ತಕ್ಕಂಥದ್ದು ನೀವು ನೋಡಿದ್ರಿ. ಅಲ್ಲಿ ಯಾಕೆ ವಾಲಿಲ್ಲ? ಇಷ್ಟೇ ಉತ್ತರ. ಎಸ್, ಫೈನ್. ಇಷ್ಟು ಹೊತ್ತು ತಾವು ತಮ್ಮ ಎಡಬಿಡದ ಕಾರ್ಯಕ್ರಮದ ನಡುವೆ ಬಂದು ಸಮಯವನ್ನು ಸುದ್ದಿ TV ಜೊತೆ ವಿನಿಯೋಗಿಸಿದ್ರಿ, ಮಾತನಾಡಿದ್ರಿ. ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಎಷ್ಟು ಹೊರಗಡೆ ಹೇಳಬೇಕು ಒಬ್ಬರು ರಾಜಕಾರಣಿ ಅಟ್ಟು ಹೇಳಿದಿರಿ, ಯಾವುದು ಒಳಗಿಟ್ಕೋಬೇಕು ಅದನ್ನು ಭಾಳ ಸಂತೋಷ. ಇಲ್ಲ, ಭಾಳ ಸಂತೋಷ ಏನು ಅಂತ ಹೇಳಿದರೆ ಎಲೆಕ್ಷನ್ ಕ್ವೆಶ್ಚನ್ ಅವರ್ ಅಂತ ಹೇಳಿ ನೀವು ಕಾರ್ಯಕ್ರಮದಲ್ಲಿ ಮೊದಲೇದಾಗಿ ನನ್ನನ್ನು ಕರೆದಿದ್ದೀರಲ್ಲ, ಅದಕ್ಕೆ ನನಗೆ ತಮ್ಮಲ್ಲಿ ಮತ್ತು ನಮಗೆ ಸುದ್ದಿವಾಹಿನಿಗೆ ಮತ್ತು ವೈಯಕ್ತಿಕವಾಗಿ ನಿಮಗೆ, ಯಾಕೆಂದರೆ ನನಗೇನೋ ನಿಮ್ಮ ಬಗ್ಗೆ ನಮ್ಮ ತಂದೆಯವರಿಗೆ ಎಷ್ಟು ಗೌರವ ಇತ್ತು ಅಷ್ಟೇ ಗೌರವ ಇದೆ. ಆಮೇಲೆ ನಿಮ್ಮದು ನೋಡ್ತೀನಿ, ಅದು ಯಾವುದೇ ಥರದ ಪ್ಲಸ್ಸು ಮೈನಸ್ಸು JDS ಪಕ್ಷ ಇರುತ್ತೋ ವಿರುದ್ಧವಾಗಿದ್ರೂ ಕೂಡ ನಿಮ್ಮ ಮಾತುಗಳನ್ನು ಎಲ್ಲೋ ಒಂದು ರೀತಿಯಲ್ಲಿ ಕಲಿತಕ್ಕಂಥದ್ದು ಸಾಕಷ್ಟಿದೆ. ಇದನ್ನು ಯಾವತ್ತೂ ಕೂಡ ಒಳ್ಳೆಯದನ್ನು ಕಲಿಸ್ತಾ ಇದ್ದೀರಿ, ಒಳ್ಳೆಯದನ್ನು ಕಲಿಸ್ತಾ ಇರಿ ಅಂತಕ್ಕಂಥದ್ದನ್ನು ಕೂಡ, ಮತ್ತು ಭಾಳ ಮೊದಲನೇದಾಗಿ ನನ್ನನ್ನು ಕರೆದಿದ್ದಕ್ಕೆ ನಿಮಗೆ ಮತ್ತು ಸುದ್ದಿವಾಹಿನಿಗೆ ನಾನು ಧನ್ಯವಾದಗಳನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಪ್ರಿಯ ವೀಕ್ಷಕರೇ, ಇದಾಗಿತ್ತು ಎಲೆಕ್ಷನ್ ಕ್ವೆಶ್ಚನ್ ಅವರ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಗಳ ಜೊತೆ ನಾನು ಮತ್ತೆ ಹಾಜರಾಗ್ತೀನಿ. ಸುದ್ದಿ TV, ನಾವು ಸುಳ್ಳು ಹೇಳಲ್ಲ.